ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟುಡೇಸ್ ಕ್ಲಾಸ್. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾವು ಆ್ಯಕ್ಟಿವ್ ಮತ್ತು ಪ್ಯಾಸಿವ್ ವಾಯ್ಸ್ ಬಗ್ಗೆ ತಿಳ್ಕೊಳ್ಳೋಣ. SSLC, PUC ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಆ್ಯಕ್ಟಿವ್ ಮತ್ತು ಪ್ಯಾಸಿವ್ ವಾಯ್ಸ್ ಬಗ್ಗೆ ಭಾಳಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ. ಸೊ ಇವತ್ತು ನಾವು ಟೆನ್ಸ್ ಪ್ರಕಾರವಾಗಿ ಹೇಗೆ ಆ್ಯಕ್ಟಿವ್ ವಾಯ್ಸ್ನ ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಮಾಡೋದು ಅನ್ನೋದನ್ನು ತಿಳ್ಕೊಳ್ಳೋಣ. ಓಕೆ, ಸೊ ಹೀಗೆ ಚೇಂಜ್ ಮಾಡೋದಕ್ಕೆ ಕೆಲವೊಂದಷ್ಟು ರೂಲ್ಸ್ ಇದೆ. ಮೊದಲು ಆ ರೂಲ್ಸ್ ಬಗ್ಗೆ ನಿಮಗೆ ನಾನು ಹೇಳ್ತೀನಿ. ನೋಡಿ, 4 ರೂಲ್ಸ್ನ ಫಾಲೋ ಮಾಡಬೇಕು ನೀವು ಒಂದು ಆ್ಯಕ್ಟಿವ್ ವಾಯ್ಸಲ್ಲಿರೋ ಸೆಂಟೆನ್ಸ್ನ ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಮಾಡುವಾಗ. ರೂಲ್ಸ್ ನಂಬರ್ 1, ಇಂಟರ್ಚೇಂಜ್ ದ ಸಬ್ಜೆಕ್ಟ್ ಆ್ಯಂಡ್ ಆಬ್ಜೆಕ್ಟ್ ಇನ್ ದ ಸೆಂಟೆನ್ಸ್. ಅಂದರೆ ಒಂದು ಸೆಂಟೆನ್ಸಲ್ಲಿರೋಂಥ ಸಬ್ಜೆಕ್ಟು ಮತ್ತು ಆಬ್ಜೆಕ್ಟ್ನ ಚೇಂಜ್ ಮಾಡಬೇಕು. ಆಬ್ಜೆಕ್ಟ್ನ ಸಬ್ಜೆಕ್ಟ್ ಮಾಡಬೇಕಾಗುತ್ತೆ, ಸಬ್ಜೆಕ್ಟ್ ಇರೋದು ಆಬ್ಜೆಕ್ಟ್ ಆಗುತ್ತೆ. ಹೇಳ್ತೀನಿ ನಾನು ಹೇಗೆ ಮಾಡಬೇಕಂತ. ಓಕೆ, ಎರಡನೇದಾಗಿ ಅದು ಮಾಡಿದಾದ್ಮೇಲೆ ಐಡೆಂಟಿಫೈ ದ ಟೆನ್ಸ್, ಅಂದರೆ ಆ ಸೆಂಟೆನ್ಸ್ ಯಾವ ಟೆನ್ಸಲ್ಲಿದೆ ಅನ್ನೋದನ್ನು ಐಡೆಂಟಿಫೈ ಮಾಡಬೇಕು. ಮೂರನೇದಾಗಿ ಚೂಸ್ ದ ಕರೆಕ್ಟ್ ಸಿಂಗ್ಯುಲರ್ ಆರ್ ಪ್ಲೂರಲ್ ವರ್ಬ್ ಆರ್ ಹೆಲ್ಪಿಂಗ್ ವರ್ಬ್. ಓಕೆ, ಅದು ಮಾಡಿ ಆದಮೇಲೆ ಆ ಆಬ್ಜೆಕ್ಟ್ ಯಾವ್ದು ಸಬ್ಜೆಕ್ಟ್ ಆಗಿರುತ್ತಲ್ಲ ಅದಕ್ಕೆ ಸಿಂಗ್ಯುಲರ್ ವರ್ಬ್ ಹಾಕಬೇಕಾ ಅಥವಾ ಪ್ಲೂರಲ್ ವರ್ಬ್ ಹಾಕಬೇಕಾ ಅನ್ನೋದನ್ನು ನಾವು ಡಿಸೈಡ್ ಮಾಡಬೇಕು. ಸೊ ಅದಾದಮೇಲೆ ಚೇಂಜ್ ದ ಮೇನ್ ವರ್ಬ್ ಇಂಟು ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್. ನೋಡಿ, ವರ್ಬ್ಗೆ 3 ಫಾರ್ಮ್ಸ್ ಇದೆ ಅಂತ ನಿಮಗೆ ಗೊತ್ತು. ಓಕೆ, ಒಂದು ಇನ್ಫಿನಿಟಿವ್ ಅಥವಾ ಬೇಸ್ ವರ್ಬ್ ಅಂತ ಕರಿತೀವಿ, ಇನ್ನೊಂದು ಪಾಸ್ಟ್ ಸಿಂಪಲ್ ಅಂತ ಕರಿತೀವಿ, ಮೂರನೇದು ಬಂದು ಪಾಸ್ಟ್ ಪಾರ್ಟಿಸಿಪಲ್ ಅಂತ. ಸೊ ನಿಮಗೆ ಗೊತ್ತಿರಲಿ, ಪ್ಯಾಸಿವ್ ವಾಯ್ಸಲ್ಲಿ ಯಾವಾಗಲೂ ಆ ಥರ್ಡ್ ಫಾರ್ಮೇ ಅಂದರೆ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ನೇ ಯೂಸ್ ಮಾಡ್ತೀವಿ ಹೊರತು ಪ್ಯಾಸಿವ್ ವಾಯ್ಸಲ್ಲಿ ಯಾವುದೇ ಕಾರಣಕ್ಕೂ ನಾವು ಈ ಪಾಸ್ಟ್ ಸಿಂಪಲ್ ಆಗಲಿ ಬೇಸ್ ವರ್ಬ್ ಆಗಿ ಯೂಸ್ ಮಾಡಲ್ಲ. ಓಕೆ, ಈ 4 ರೂಲ್ಸ್ ನಿಮ್ಮ ಮೈಂಡಲ್ಲಿರಲಿ. ಸೊ ಇದನ್ನು ಹೇಗೆ ಅಪ್ಲೈ ಮಾಡ್ಬೋದು ಅನ್ನೋದನ್ನು ನಾವು ಎಕ್ಸಾಂಪಲ್ಸ್ ಮುಖಾಂತರ ಕಲಿತಾ ಹೋಗೋಣ. ಸೊ ಮೊದಲನೇದಾಗಿ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಬಗ್ಗೆ ನಾವು ಹೇಗೆ ಅದನ್ನು ಚೇಂಜ್ ಮಾಡೋದು ಆ್ಯಕ್ಟಿವ್ ವಾಯ್ಸಿಂದ ಪ್ಯಾಸಿವ್ ವಾಯ್ಸ್ಗೆ ಅಂತ ನೋಡೋಣ. ಸೊ ಈಗ ನಾವು ಚೇಂಜ್ ಮಾಡೋಕ್ಕೆ ಹೊರಡ್ತಾ ಇರೋದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ನಾನು ಟೆನ್ಸ್ ಪ್ರಕಾರ ನಿಮಗೆ ಚೇಂಜ್ ಮಾಡೋದನ್ನು ಹೇಳ್ಕೊಡ್ತೀನಿ. ಸೊ ಇದರಿಂದ ನಿಮಗೆ ಈಸಿ ಆಗುತ್ತೆ. ಓಕೆ, ಸೊ ಮೊದಲನೇ ಸೆಂಟೆನ್ಸ್ ನಾನು ತಗೋತೀನಿ. ಇದು ಐ ಕ್ಲೀನ್ ಮೈ ರೂಮ್ ಎವ್ರಿ ಡೇ. ಸೊ ಈ ಥರ ಒಂದು ಸೆಂಟೆನ್ಸ್ ಬರುತ್ತೆ ಅಂದ್ಕೊಳ್ಳಿ. ಇದನ್ನು ಹೇಗೆ ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಮಾಡೋದು? ಮೊದಲನೇ ರೂಲ್ ಇದರಲ್ಲಿ ಸಬ್ಜೆಕ್ಟ್ ಯಾವುದು ಮತ್ತು ಆಬ್ಜೆಕ್ಟ್ ಯಾವುದು ಅಂತ ನೋಡಬೇಕು. ನೋಡಿ, ಸಬ್ಜೆಕ್ಟ್ ಇಲ್ಲಿ ಐ. ಸೊ ಐ ಅನ್ನೋದು ಸಬ್ಜೆಕ್ಟ್ ಇರುತ್ತೆ. ಓಕೆ, ಸೊ ಇಲ್ಲಿ ಆಬ್ಜೆಕ್ಟ್ ಯಾವುದು? ನೋಡಿ, ಮೈ ರೂಮ್ ಅನ್ನೋದು. ಈ ಮೈ ರೂಮ್ ಅನ್ನೋದು ಆಬ್ಜೆಕ್ಟ್. ಓಕೆ, ಇದು ಸಬ್ಜೆಕ್ಟು, ಇದು ಆಬ್ಜೆಕ್ಟ್. ಈಗೇನು ಮಾಡಬೇಕು ನಾವು? ಮೊದಲನೇ ರೂಲ್ಸ್ ಆಯಿತು. ಸೊ ಎರಡನೇ ರೂಲ್ಸ್ ಪ್ರಕಾರ ಇದು ಯಾವ ಟೆನ್ಸಲ್ಲಿದೆ ಅಂತ ನೋಡಬೇಕು. ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿದೆ. ಸೊ ಎರಡನೇದಾಯಿತು. ಥರ್ಡ್ ರೂಲ್ ಏನು ಹೇಳುತ್ತೆ? ಚೂಸ್ ದ ಕರೆಕ್ಟ್ ಸಿಂಗ್ಯುಲರ್ ಆರ್ ಪ್ಲೂರಲ್ ವರ್ಬ್. ಮೊದಲು ಏನು ಮಾಡಬೇಕು? ಇದನ್ನು ಚೇಂಜ್ ಮಾಡ್ಕೊಳ್ಳಿ. ಮೈ ರೂಮ್ ಅನ್ನೋದನ್ನು ಪ್ಯಾಸಿವ್ ವಾಯ್ಸಿಗೆ ಮಾಡುವಾಗ ನೋಡಿ, ಮೈ ರೂಮ್. ಓಕೆ, ಮೈ ರೂಮ್ ಇಲ್ಲಿ ಆಬ್ಜೆಕ್ಟ್ ಇರೋದು ಸಬ್ಜೆಕ್ಟ್ ಆಯ್ತು ಈಗ. ಓಕೆ, ಸೊ ಬರೀ ಕ್ಲೀನ್ ಅಂತ ಇದೆಯಲ್ಲ ಇಲ್ಲಿ, ಇದು ವರ್ಬ್ ಇದು. ಸೊ ಇಲ್ಲಿ ಇದ್ರ ಜೊತೆಗೆ ಇದು ಪ್ರೆಸೆಂಟ್ ಸಿಂಪಲ್ ಪ್ರೆಸೆಂಟ್ ಆಗಿದೆ, ಮತ್ತು ಇಲ್ಲಿ ಜಸ್ಟ್ ಕ್ಲೀನ್ ಅಂತ ಇದೆ ಅಲ್ವಾ. ಇಲ್ಲಿ ಮೈ ರೂಮ್ ಅಂತ ಇದೆ, ಇದು ಸಿಂಗ್ಯುಲರ ಪ್ಲೂರಲ್ ಅಂತ ನೋಡ್ಬೇಕು ನಾವು. ಓಕೆ, ಇದು ಸಿಂಗ್ಯುಲರ್, ಇದು ಮೈ ರೂಮ್ ಅನ್ನೋದು ಸಿಂಗ್ಯುಲರ್. ಸೊ ಹಂಗಾಗಿ ಇಲ್ಲಿ ನಾವು ಆರ್ ಯೂಸ್ ಮಾಡೋಕ್ಕಾಗಲ್ಲ, ಇಲ್ಲಿ ಈಸ್ ಯೂಸ್ ಮಾಡಬೇಕು. ಮೈ ರೂಮ್ ಈಸ್. ಮತ್ತು 4ನೇ ರೂಲ್ ನೋಡಿ, ಚೇಂಜ್ ದ ಮೇನ್ ವರ್ಬ್ ಇಂಟು ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್. ಯಾವುದು ಮೇನ್ ವರ್ಬ್ ಇಲ್ಲಿ? ಕ್ಲೀನ್ ಅನ್ನೋದೇ ವರ್ಬ್. ಓಕೆ, ಮೇನ್ ವರ್ಬ್. ಇದನ್ನು ಪಾಸ್ಟ್ ಪಾರ್ಟಿಸಿಪಲ್ ಅಂದರೆ ಥರ್ಡ್ ಫಾರ್ಮ್ಗೆ ಚೇಂಜ್ ಮಾಡಬೇಕು. ಹೇಗೆ? ಮೈ ರೂಮ್, ಇಲ್ಲಿ ಮೈ ರೂಮ್ ಅನ್ನೋ ಆಬ್ಜೆಕ್ಟ್ ಇರೋದನ್ನ ಇಲ್ಲಿ ಸಬ್ಜೆಕ್ಟ್ ಮಾಡ್ಕೊಂಡಿದ್ದೀರಾ. ಮೈ ರೂಮ್ ಕ್ಲೀನ್ ಇರೋದನ್ನು ಇಲ್ಲಿ ಮೈ ರೂಮ್ ಜೊತೆಗೆ ಈಸ್ ಯೂಸ್ ಮಾಡಿದ್ದೀರಾ, ಯಾಕಂದರೆ ಇದು ಸಿಂಗ್ಯುಲರು. ಆಮೇಲೆ ಕ್ಲೀನ್ ಇರೋದನ್ನು ಕ್ಲೀನಡ್ ಅಂತ ಮಾಡ್ಕೊಳ್ಳಿ. ಮೈ ರೂಮ್ ಈಸ್ ಕ್ಲೀನಡ್ ಬೈ ಮೀ. ಐ ಇರೋದು ಮೀ ಅಂತ ಆಗುತ್ತೆ.
ಬೈ ಮೀ ಎವ್ರಿ ಡೇ. ಗೊತ್ತಾಯ್ತಲ್ಲ, ಈ ರೀತಿ ಮಾಡಬೇಕು. ಓಕೆ, ಸೊ ಆಬ್ಜೆಕ್ಟ್ ಸಬ್ಜೆಕ್ಟ್ ಮಾಡ್ಕೊಂಡ್ರಿ. ಓಕೆ, ಹಾಗೆ ಇಲ್ಲಿ ಇದು ಸಿಂಗ್ಯುಲರ್ ಆಗಿರೋದ್ರಿಂದ ಈಸ್ ಯೂಸ್ ಮಾಡಬೇಕು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ. ಈ ಕ್ಲೀನ್ ಅನ್ನೋ ವರ್ಡ್ನ ಕ್ಲೀನ್ಡ್ ಅಂತ ಚೇಂಜ್ ಮಾಡಿದ್ರಿ. ಮತ್ತೆ ಬೈ ಐ ಇರೋದು ಮೀ ಆಗುತ್ತೆ ಪ್ಯಾಸಿವ್ ವಾಯ್ಸ್ ಅಲ್ಲಿ. ಬಿ ಎವ್ರಿ ಡೇ, ಐ ಕ್ಲೀನ್ ಮೈ ರೂಮ್ ಎವ್ರಿ ಡೇ, ಮೈ ರೂಮ್ ಈಸ್ ಕ್ಲೀನ್ಡ್ ಬೈ ಮೀ ಎವ್ರಿ ಡೇ ಅಂತ. ಸೊ ಇನ್ನೊಂದು ಸೆಂಟೆನ್ಸ್ ನೋಡೋಣ ನೋಡಿ. ಐ ಡೂ ಮೆನಿ ಥಿಂಗ್ಸ್ ಡ್ಯೂರಿಂಗ್ ವೀಕೆಂಡ್. ಐ ಡೂ ಮೆನಿ ಥಿಂಗ್ಸ್ ಡ್ಯೂರಿಂಗ್ ದ ವೀಕೆಂಡ್. ಸೊ ಇಲ್ಲೂ ಅಷ್ಟೇ. ಓಕೆ, ಸಬ್ಜೆಕ್ಟ್ ಯಾವುದು ಆಬ್ಜೆಕ್ಟ್ ಯಾವುದು ನೋಡ್ಕೋಬೇಕು. ಇಲ್ಲಿ ಐ ಅನ್ನೋದು ಸಬ್ಜೆಕ್ಟ್ ಇರುತ್ತೆ. ಓಕೆ, ಮೆನಿ ಥಿಂಗ್ಸ್ ಅನ್ನೋದು ಆಬ್ಜೆಕ್ಟ್ ಇರುತ್ತೆ ಈ ಸೆಂಟೆನ್ಸಲ್ಲಿ. ಸೊ ಇಲ್ಲೇನು ಮಾಡಿ, ಮೆನಿ ಥಿಂಗ್ಸಿಂದ ಸ್ಟಾರ್ಟ್ ಮಾಡಿ. ಓಕೆ, ಮೆನಿ ಥಿಂಗ್ಸ್ ಇದು ಪ್ಲೂರಲ್ ಅಲ್ವಾ? ಸೊ ಹಾಗಾಗಿ ಈ ಟೆನ್ಸಲ್ಲಿ ಆರ್ ಯೂಸ್ ಮಾಡಬೇಕು. ಆರ್, ಮೆನಿ ಥಿಂಗ್ಸ್ ಆರ್. ಡೂನ ಥರ್ಡ್ ಫಾರ್ಮ್ ಯಾವುದು? ಡೂ ಇಲ್ಲಿ ವರ್ಬ್. ಡೂನ ಥರ್ಡ್ ಫಾರ್ಮ್ ಯಾವುದು? ಡನ್. ಡೂ ಡಿಡ್ ಡನ್ ಅಂತೀವಲ್ಲ ಹಾಗೆ. ಡನ್. ಐ ಇದೆ. ಬೈ ಮೀ ಇದೆಲ್ಲ ಸೇಮ್. ಡ್ಯೂರಿಂಗ್ ದ ವೀಕೆಂಡ್ ನೋಡಿ ಈ ರೀತಿ. ಓಕೆ, ಐ ಇರೋದು ಮೀ ಆಯಿತು. ಇಲ್ಲಿ ಮೆನಿ ಥಿಂಗ್ಸ್ ಇಂದ ಆಬ್ಜೆಕ್ಟ್ ಇದು ಆಬ್ಜೆಕ್ಟ್ ಇಂದ ಸ್ಟಾರ್ಟ್ ಮಾಡಬೇಕು. ಮೆನಿ ಥಿಂಗ್ಸ್ ಇದು ಪ್ಲೂರಲ್ಲು, ಅದಕ್ಕೆ ಆರ್ ಹಾಕಿದ್ದೀನಿ. ಡೂನ ಲಾಸ್ಟ್ ಫಾರ್ಮ್ ಥರ್ಡ್ ಫಾರ್ಮ್ ಆರ್ ಡನ್ ಬೈ ಮೀ ಡ್ಯೂರಿಂಗ್ ದ ವೀಕೆಂಡ್. ಅದನ್ನು ಹೀಗೆ ಮಾಡ್ಕೋಬೇಕು. ಓಕೆ, ಮೂರನೇ ಸೆಂಟೆನ್ಸ್ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಪೊಲೀಸ್ ಕ್ಯಾಚ್ ದ ಥೀವ್ಸ್. ಪೊಲೀಸ್ ಕ್ಯಾಚ್ ದ ಥೀವ್ಸ್. ಇಲ್ಲಿ ನೋಡಿ, ಇಲ್ಲಿ ಸಬ್ಜೆಕ್ಟ್ ಯಾವುದು ನೋಡಿ? ಪೊಲೀಸ್ ಅನ್ನೋದು ಇದರಲ್ಲಿ ಸಬ್ಜೆಕ್ಟ್. ಆಬ್ಜೆಕ್ಟ್ ಯಾವುದು? ದ ಥೀವ್ಸ್ ಅನ್ನೋದು ಆಬ್ಜೆಕ್ಟ್. ಯಾವಾಗೂ ಪ್ಯಾಸಿವ್ ವಾಯ್ಸಲ್ಲಿ ಏನು ಮಾಡಬೇಕು? ಹಿಂದೆ ಆರ್ಟಿಕಲ್ ಬಂದಿದ್ರೆ ಆ ಆರ್ಟಿಕಲ್ನ ಜೊತೆಯಲ್ಲೇ ನಾವು ಪ್ಯಾಸಿವ್ ವಾಯ್ಸ್ನ ಮಾಡಬೇಕು. ಓಕೆ, ಇಲ್ಲಿ ನೋಡಿ, ದ ಥೀವ್ಸ್ ಇಂದ ಸ್ಟಾರ್ಟ್ ಮಾಡಿ. ದ ಥೀವ್ಸ್. ಓಕೆ, ಇದು ಪ್ಲೂರಲ್ಲ ಸಿಂಗ್ಯುಲರಾ? ಇದು ಪ್ಲೂರಲ್, ಯಾಕಂದರೆ ಥೀವ್ಸ್ ಅಂತ ಇದೆ. ಸೊ ಹಾಗೇನು ಮಾಡ್ತೀರಾ? ಆರ್ ಹಾಕ್ಕೊಳ್ಳಿ. ಕ್ಯಾಚ್ ಥರ್ಡ್ ಫಾರ್ಮ್ ಯಾವುದು? ಕಾಟ್. CAUGHT. ಯಾವಾಗಲೂ ಪ್ಯಾಸಿವ್ ವಾಯ್ಸಲ್ಲಿ ನಾವೇನು ಮಾಡಬೇಕು? ಥರ್ಡ್ ಫಾರ್ಮ್ನೇ ಯೂಸ್ ಮಾಡಬೇಕು. ಓಕೆ, ದ ಥೀವ್ಸ್ ಆರ್ ಕಾಟ್ ಬೈ ಪೊಲೀಸ್. ಓಕೆ, ಇಲ್ಲಿ ಸಬ್ಜೆಕ್ಟ್ ಇರೋದು ಇಲ್ಲಿ ಆಬ್ಜೆಕ್ಟ್ ಆಯಿತು, ಇಲ್ಲಿ ಆಬ್ಜೆಕ್ಟ್ ಇರೋದು ಇಲ್ಲಿ ಸಬ್ಜೆಕ್ಟ್ ಆಯಿತು. ಈ ಥರ ಮಾಡಬೇಕು. ಸೊ ಇನ್ನೊಂದು ಎಕ್ಸಾಂಪಲ್ ನೋಡೋಣ ಈ ಟೆನ್ಸಲ್ಲಿ. ಹೀ ಲೈಕ್ಸ್ ಆರೆಂಜಸ್. ಓಕೆ, ಇಲ್ಲಿ ನೋಡಿ, ಹೀ ಲೈಕ್ಸ್ ಆರೆಂಜಸ್. ಇಲ್ಲಿ ನೋಡ್ಕೊಂಬಿಡಿ ಹೆಂಗಾಗುತ್ತೆ ಅಂತ. ಹೀ ಅನ್ನೋದು ಸಬ್ಜೆಕ್ಟು, ಆರೆಂಜಸ್ ಅನ್ನೋದು ಆಬ್ಜೆಕ್ಟು. ಎರಡನ್ನೂ ಚೇಂಜ್ ಮಾಡೋಣ. ಇದರಿಂದ ಆಬ್ಜೆಕ್ಟಿಂದ ಸ್ಟಾರ್ಟ್ ಮಾಡೋಣ ಯಾವಾಗಲೂ. ನೋಡಿ, ಪ್ಯಾಸಿವ್ ವಾಯ್ಸಲ್ಲಿ ವರ್ಕ್ಗೆ ಇಂಪಾರ್ಟೆನ್ಸ್, ಆಕ್ಟಿವ್ ವಾಯ್ಸಲ್ಲಿ ಡೂಆರ್ಗೆ ಇಂಪಾರ್ಟೆನ್ಸ್. ಅಂದರೆ ಯಾರು ವರ್ಕ್ ಮಾಡ್ತಾರಲ್ಲ ಅವ್ರಿಗೆ ಆಕ್ಟಿವ್ ವಾಯ್ಸಲ್ಲಿ ಇಂಪಾರ್ಟೆನ್ಸ್ ಸಿಗುತ್ತೆ. ಪ್ಯಾಸಿವ್ ವಾಯ್ಸಲ್ಲಿ ಏನು ಕೆಲಸ ನಡೆಯುತ್ತಲ್ಲ ಅದಕ್ಕೆ ಇಂಪಾರ್ಟೆನ್ಸ್ ಸಿಗುತ್ತೆ. ಸೊ ಇಲ್ಲಿ ಆರೆಂಜಸ್ ಅಂತ ಸ್ಟಾರ್ಟ್ ಮಾಡಿ, ಆಬ್ಜೆಕ್ಟಿಂದ ಆರೆಂಜಸ್. ಓಕೆ, ಇಲ್ಲಿ ಲೈಕ್ಸ್ ಇದೆ, ಇದು ವರ್ಬ್ ಇದು. ಓಕೆ, ಸೊ ಇದು ಇಲ್ಲಿ ನೋಡ್ಕೋಬೇಕು ಫಸ್ಟ್ ರೂಲ್ಸ್ ಪ್ರಕಾರ. ಥರ್ಡ್ ರೂಲ್ ಇದು. ಆರೆಂಜಸ್ ಸಿಂಗ್ಯುಲರ ಪ್ಲೂರಲ್ಲ? ಪ್ಲೂರಲ್ ಇದೆ. ಸೊ ನೀವು ಈಸ್ ಯೂಸ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಇಲ್ಲಿ ಆರೇ ಯೂಸ್ ಮಾಡಬೇಕು. ಆರೆಂಜಸ್ ಆರ್. ಓಕೆ, ಲೈಕ್ಸ್ ಇದೆ ಅಲ್ಲ, ಲೈಕ್ಸ್ನ ಥರ್ಡ್ ಫಾರ್ಮ್ ಲೈಕ್ಸ್, ಲೈಕ್ಡ್. ಸೊ ಆರೆಂಜಸ್ ಆರ್ ಲೈಕ್ಡ್. ಓಕೆ, ಇಲ್ಲಿ ನೋಡಿ, ಹೀ ಇದೆ, ಬಟ್ ಹೀ ಅಂತ ಮಾಡೋಂಗಿಲ್ಲ, ಬೈ ಹಿಮ್ ಅಂತ ಮಾಡಬೇಕು. ನೋಡಿ, ಈ ಥರ ಬರುತ್ತೆ. ಸೊ ರೂಲ್ಸ್ ಪ್ರಕಾರ ನೀವು ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ಐ ಕ್ಲೀನ್ ಮೈ ರೂಮ್ ಎವ್ರಿ ಡೇ, ಮೈ ರೂಮ್ ಈಸ್ ಕ್ಲೀನ್ಡ್ ಬೈ ಮೀ ಎವ್ರಿ ಡೇ. ಓಕೆ, ಐ ಡೂ ಮೆನಿ ಥಿಂಗ್ಸ್ ಡ್ಯೂರಿಂಗ್ ದ ವೀಕೆಂಡ್, ಮೆನಿ ಥಿಂಗ್ಸ್ ಆರ್ ಡನ್ ಬೈ ಮೀ ಡ್ಯೂರಿಂಗ್ ದ ವೀಕೆಂಡ್. ಪೊಲೀಸ್ ಕ್ಯಾಚ್ ದ ಥೀವ್ಸ್ ಆರ್ ಕಾಟ್ ಬೈ ಪೊಲೀಸ್. He likes oranges,
ಆರೆಂಜಸ್ ಆರ್ ಲೈಕ್ಡ್ ಬೈ ಹಿಮ್. ನೋಡಿ ಈ ಟೆನ್ಸಲ್ಲಿ ಪ್ರೆಸೆಂಟ್ ಸಿಂಪಲ್ ಟೆನ್ಸಲ್ಲಿ ನಾವು ಆಮ್ ಈಸ್ ಆರ್ನ ಯೂಸ್ ಮಾಡ್ತೀವಿ. ಸಿಂಗ್ಯುಲರ್ ಇದ್ದರೆ ಈಸ್ ಯೂಸ್ ಮಾಡಿ, ಈಸ್ ಪ್ಲಸ್ ಪಾಸ್ಟ್ ಪಾರ್ಟಿಸಿಪಲ್. ಪ್ಲೂರಲ್ ಇದ್ದರೆ ಆರ್ ಪ್ಲಸ್ ಪಾಸ್ಟ್ ಪಾರ್ಟಿಸಿಪಲ್. ಇಲ್ಲಿ ರೂಲ್ಸ್ ನೋಡ್ಕೋಬೇಕು. ಇಲ್ಲಿ ನೀವು ING ಯಾ ಹ್ಯಾವು ಹ್ಯಾಡ್ ಏನು ಬರಲ್ಲ. ಸೊ ಇಲ್ಲಿ ಏನು ಬರುತ್ತೆ, ಪ್ರನೌನ್ ಬರುತ್ತೆ ಪ್ಲಸ್ ಬೇಸ್ ವರ್ಬ್ ಬರುತ್ತೆ. ಹಾಗೆ ಬಂದ ತಕ್ಷಣ ನೀವೇನು ಮಾಡಬೇಕು, ಇದನ್ನ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತ ಈ ಆಮ್ ಈಸ್ ಆರ್ ಪ್ಲಸ್ ಪಾಸ್ಟ್ ಪಾರ್ಟಿಸಿಪಲ್ ಹಾಕ್ಕೊಂಡ್ರೆ ನೀವು ಆರಾಮಾಗಿ ಇದನ್ನು ಪ್ಯಾಸಿವ್ ವಾಯ್ಸ್ ಮಾಡ್ಬೋದು. ಸೊ ನೆಕ್ಸ್ಟ್ ಏನು ಮಾಡೋಣ ಅಂದರೆ ನಾವು ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಆ್ಯಕ್ಟಿವ್ ವಾಯ್ಸಿಂದ ಪ್ಯಾಸಿವ್ ವಾಯ್ಸ್ಗೆ ನಾವು ಹೇಗೆ ಚೇಂಜ್ ಮಾಡೋದು ಅನ್ನೋದನ್ನು ನೆಕ್ಸ್ಟು ಈಗ ಲರ್ನ್ ಮಾಡೋಣ. ಸೊ ಇಲ್ಲಿ ನೋಡಿ, ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಎಕ್ಸಾಂಪಲ್ ಮುಖಾಂತರ ನಾವು ಕಲಿತಾ ಹೋಗೋಣ. ನೋಡಿ, ದ ನ್ಯೂಸ್ ಸರ್ಪ್ರೈಸ್ಡ್ ಮೀ. ದ ನ್ಯೂಸ್ ಸರ್ಪ್ರೈಸ್ಡ್ ಮೀ. ಓಕೆ, ದ ನ್ಯೂಸ್ ಸರ್ಪ್ರೈಸ್ಡ್ ಮೀ. ಇಲ್ಲಿ ದ ನ್ಯೂಸ್ ಅನ್ನೋದು ಸಬ್ಜೆಕ್ಟು, ಓಕೆ, ಮೀ ಅನ್ನೋದು ಆಬ್ಜೆಕ್ಟ್. ಸೊ ಮೀ ಇರೋದನ್ನೇನು ಮಾಡಿ ಐ ಅಂತ ಮಾಡ್ಕೊಳ್ಳಿ. ಐ. ಇಲ್ಲಿ ಸರ್ಪ್ರೈಸ್ಡ್ ಅಂತ ಇದೆ, ಆಲ್ರೆಡಿ ಪಾಸ್ಟ್ ಟೆನ್ಸ್ ಬಂದಿದೆ. ಸೊ ಇಲ್ಲೇನು ಮಾಡ್ಬೇಕು ನಾವು, ಐ. ಇಲ್ಲಿ ನೋಡಿ, ಇಲ್ಲಿ ಐ ಅನ್ನೋದು ಸಿಂಗ್ಯುಲರ ಪ್ಲೂರಲ್ ಇದು ನೋಡಬೇಕು. ಐ ಅನ್ನೋದು ಸಿಂಗ್ಯುಲರ್ ಅಲ್ವಾ. ಸೊ ಇದು ಪಾಸ್ಟ್ ಸಿಂಪಲ್ ಟೆನ್ಸು. ಇಲ್ಲಿ ಆರ್ ಯೂಸ್ ಮಾಡೋಂಗಿಲ್ಲ, ವಾಸ್ ವರ್ ಯೂಸ್ ಮಾಡಬೇಕು. ಸೊ ಐ ಜೊತೆಗೆ ಏನು ಯೂಸ್ ಮಾಡ್ತೀರಾ, ವಾಸ್ ಅಥವಾ ವರ್ ಅಂದರೆ ಪ್ಲೂರಲ್ಗೆ. ಸೊ ಐ ಸಿಂಗ್ಯುಲರ್ ಆಗಿರೋದ್ರಿಂದ ಐ ವಾಸ್ ಅಂತ ಮಾಡಿ. ಮತ್ತು ಆಮೇಲೆ ನೀವು ಹೇಳ್ಬೇಕಾಗೇ ಇಲ್ಲ, ವರ್ಬ್ನ ನೀವು ಪಾಸ್ಟ್ ಪಾರ್ಟಿಸಿಪಲ್ ಅಂದರೆ ಥರ್ಡ್ ಫಾರ್ಮಲ್ಲಿ ಯೂಸ್ ಮಾಡಬೇಕು. ಸರ್ಪ್ರೈಸ್ಡ್, ಸರ್ಪ್ರೈಸ್, ಸರ್ಪ್ರೈಸ್ಡ್, ಸರ್ಪ್ರೈಸ್ಡ್. ಥರ್ಡ್ ಫಾರ್ಮ್ ಏನಾಗುತ್ತೆ, ಸರ್ಪ್ರೈಸ್ಡ್ ಅಂತಲೇ ಆಗುತ್ತೆ. ಐ ವಾಸ್ ಸರ್ಪ್ರೈಸ್ಡ್. ದ ನ್ಯೂಸ್ ಇದೆಯಲ್ಲ, ಇದನ್ನು ನೀವು ಆಬ್ಜೆಕ್ಟ್ ಮಾಡಬೇಕು. ಸಬ್ಜೆಕ್ಟ್ ಇರೋದನ್ನ ಆಬ್ಜೆಕ್ಟ್. ಬೈ ದ ನ್ಯೂಸ್ ಅಂತ. ಹೀಗೆ ದ ನ್ಯೂಸ್ ಸರ್ಪ್ರೈಸ್ಡ್ ಮೀ, ಐ ವಾಸ್ ಸರ್ಪ್ರೈಸ್ಡ್ ಬೈ ದ ನ್ಯೂಸ್ ಅಂತ. ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಓಕೆ, ದ ಕ್ಯಾಟ್ ಕಿಲ್ಲಡ್ ದ ಮೌಸ್. ದ ಕ್ಯಾಟ್ ಕಿಲ್ಲಡ್ ದ ಮೌಸ್. ಓಕೆ, ಇಲ್ಲಿ ನೋಡಿ, ದ ಕ್ಯಾಟ್ ಅನ್ನೋದು ಸಬ್ಜೆಕ್ಟು, ದ ಮೌಸ್ ಅನ್ನೋದು ಆಬ್ಜೆಕ್ಟ್. ಸೊ ನೀವೇನು ಮಾಡಬೇಕು, ದ ಮೌಸಿಂದ ಸ್ಟಾರ್ಟ್ ಮಾಡಿ. ದ ಮೌಸ್. ಓಕೆ, ದ ಮೌಸ್ ಸಿಂಗ್ಯುಲರ್ ಅಲ್ವಾ. ಸೊ ಇಲ್ಲಿ ನೀವು ಸಿಂಪಲ್ ಪಾಸ್ಟ್ ಟೆನ್ಸ್, ಇಲ್ಲಿ ಕಿಲ್ಡ್ ಅಂತ ಇದೆ. ಸೊ ಹಂಗಾಗಿ ಸಿಂಪಲ್ ಪಾಸ್ಟ್ ಟೆನ್ಸ್. ಇಲ್ಲಿ ನೀವು ಏನು ಮಾಡಬೇಕು, ವಾಸ್ ಅಥವಾ ವರ್ ಎರಡರಲ್ಲಿ ಯಾವ್ದು ಯೂಸ್ ಮಾಡ್ತೀರಾ, ವಾಸೇ, ಯಾಕಂದರೆ ಸಿಂಗ್ಯುಲರ್ ಇದು. ದ ಮೌಸ್ ವಾಸ್ ಕಿಲ್ಡ್. ಥರ್ಡ್ ಫಾರ್ಮ್ ಕೂಡ ಕಿಲ್ಡೆ. ದ ಮೌಸ್ ವಾಸ್ ಕಿಲ್ಡ್ ಬೈ ದ ಕ್ಯಾಟ್. ನೋಡಿ ಈ ರೀತಿ. ಓಕೆ, ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಗ್ರಹಾಮ್ ಬೆಲ್ ಇನ್ವೆಂಟೆಡ್ ಟೆಲಿಫೋನ್. ಗ್ರಹಾಮ್ ಬೆಲ್ ಇನ್ವೆಂಟೆಡ್ ಟೆಲಿಫೋನ್. ನೋಡಿ, ಇಲ್ಲಿ ಗ್ರಹಾಮ್ ಬೆಲ್ ಸಬ್ಜೆಕ್ಟು, ಟೆಲಿಫೋನ್ ಆಬ್ಜೆಕ್ಟ್. ಸೊ ನಾವು ಆಬ್ಜೆಕ್ಟಿಂದ ಸ್ಟಾರ್ಟ್ ಮಾಡೋಣ. ಓಕೆ, ಟೆಲಿಫೋನ್. ಓಕೆ, ಟೆಲಿಫೋನ್ ಸಿಂಗ್ಯುಲರ್ ಅಲ್ವಾ, ಸಿಂಪಲ್ ಪಾಸ್ಟ್ ಟೆನ್ಸ್ ಸಿಂಗ್ಯುಲರ್ ಆಗಿರೋದ್ರಿಂದ ವಾಸೇ ಯೂಸ್ ಮಾಡಬೇಕು. ವಾಸ್. ಇನ್ವೆಂಟೆಡ್ ಥರ್ಡ್ ಫಾರ್ಮ್ ಕೂಡ ಇನ್ವೆಂಟೆಡ್. ಸೊ ಇಲ್ಲೇನು ಮಾಡಬೇಕು, ಇನ್ವೆಂಟೆಡ್ ಅಂತಾನೆ. ಟೆಲಿಫೋನ್ ವಾಸ್ ಇನ್ವೆಂಟೆಡ್ ಬೈ ಗ್ರಹಾಮ್ ಬೆಲ್. ನೋಡಿ ಈ ರೀತಿ. ಟೆಲಿಫೋನ್ ವಾಸ್ ಇನ್ವೆಂಟೆಡ್ ಬೈ ಗ್ರಹಾಮ್ ಬೆಲ್. ಇಲ್ಲಿ ಆಲ್ರೆಡಿ ಪಾಸ್ಟ್ ಟೆನ್ಸ್ ಇರೋದಕ್ಕೆ ನಾವು ವಾಸ್ ಅಂತ ಯೂಸ್ ಮಾಡ್ತೀವಿ. ಓಕೆ, ಸೊ ಇನ್ನೊಂದು ನೋಡೋಣ, ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಹೇಗೆ ಮಾಡ್ತೀವಿ ಅಂತ. ಕುವೆಂಪು ರೋಟ್ ರಾಮಾಯಣ ದರ್ಶನಂ. ಕುವೆಂಪು ರೋಟ್ ರಾಮಾಯಣ ದರ್ಶನಂ.
ಸೊ ಇದನ್ನ ಹೇಗೆ ಚೇಂಜ್ ಮಾಡ್ತೀರಾ? ಇಲ್ಲಿ ಕುವೆಂಪು ಸಬ್ಜೆಕ್ಟು, ರಾಮಾಯಣ ದರ್ಶನಂ ಆಬ್ಜೆಕ್ಟು. ಓಕೆ, ಸೊ ನೀವು ಯಾವುದರಿಂದ? ರಾಮಾಯಣ ದರ್ಶನಮಿಂದ ಸ್ಟಾರ್ಟ್ ಮಾಡಿ. ರಾಮಾಯಣ ದರ್ಶನಂ, ಇದು ಸಿಂಗ್ಯುಲರ್ ಅಲ್ವಾ? ರಾಮಾಯಣ ದರ್ಶನಂ ಸಿಂಗ್ಯುಲರ್, ಸಿಂಪಲ್ ಪಾಸ್ಟ್ ಟೆನ್ಸ್ ಸಿಂಗ್ಯುಲರ್. ಸೊ ಅದಕ್ಕಾಗಿ ವಾಸ್ ಯೂಸ್ ಮಾಡಿ. ವಾಸು ಇಲ್ಲಿ ರೋಟ್ ಇದೆ ಅಲ್ವಾ? ರೋಟ್ನ ಥರ್ಡ್ ಫಾರ್ಮ್ ಹಾಕಬೇಕು. ಯಾಕಂದ್ರೆ ನಾನು ಹೇಳಿದ್ದೀನಿ, ಪದೇ ಪದೇ ಹೇಳ್ತಾ ಇದ್ದೀನಿ, ನಾವು ಪ್ಯಾಸಿವ್ ವಾಯ್ಸಲ್ಲಿ ಪಾಸ್ಟ್ ಪಾರ್ಟಿಸಿಪಲ್ನೇ ಯೂಸ್ ಮಾಡ್ತೀವಿ ಅಂತ. ರಾಮಾಯಣ ದರ್ಶನಂ ವಾಸ್ ರೈಟ್, ರೋಟ್, ರಿಟರ್ನ್. ಸೊ ಆ ಫಾರ್ಮ್ ಹಾಕ್ಕೊಳ್ಳಿ. ವಾಸ್ ರಿಟರ್ನ್. ಓಕೆ, ವಾಸ್ ರಿಟರ್ನ್ ಬೈ ಕುವೆಂಪು. ನೋಡಿ ಈ ರೀತಿ. ಓಕೆ, ಇಲ್ಲಿ ನೋಡಿ, ಅದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ಗೂ ಇದಕ್ಕೂ ಡಿಫ್ರೆನ್ಸ್ ಏನು ಗೊತ್ತಾ? ಅಲ್ಲಿ ಆರ್ ಯೂಸ್ ಮಾಡಿಕೊಂಡು ಪಾಸ್ಟ್ ಪಾರ್ಟಿಸಿಪಲ್ನ ಜಾಯಿನ್ ಮಾಡ್ತೀವಿ ಪ್ಯಾಸಿವ್ ವಾಯ್ಸಲ್ಲಿ. ಇಲ್ಲಿ ವಾಸ್ ವರ್ ಆ್ಯಡ್ ಮಾಡ್ತೀವಿ ಇಷ್ಟೇ. ನೋಡಿ ಹೇಗೆ ಮಾಡಿ. ದ ನ್ಯೂಸ್ ಸರ್ಪ್ರೈಸ್ಡ್ ಮೀ, ಐ ವಾಸ್ ಸರ್ಪ್ರೈಸ್ಡ್ ಬೈ ದ ನ್ಯೂಸ್. ದ ಕ್ಯಾಟ್ ಕಿಲ್ಡ್ ದ ಮೌಸ್ ವಾಸ್ ಕಿಲ್ಡ್ ಬೈ ದ ಕ್ಯಾಟ್. ಓಕೆ, ಗ್ರಹಾಂ ಬೆಲ್ ಇನ್ವೆಂಟೆಡ್ ಟೆಲಿಫೋನ್ ವಾಸ್ ಇನ್ವೆಂಟೆಡ್ ಬೈ ಗ್ರಹಾಂ ಬೆಲ್. ಕುವೆಂಪು ರೋಟ್ ರಾಮಾಯಣ ದರ್ಶನಂ ವಾಸ್ ರಿಟರ್ನ್ ಬೈ ಕುವೆಂಪು. ಸೊ ಇದು ನಾವು ಸಿಂಪಲ್ ಪಾಸ್ಟ್ ಟೆನ್ಸ್ ಸೆಂಟೆನ್ಸ್ ಬಂದಾಗ ಹೇಗೆ ಚೇಂಜ್ ಮಾಡೋದು ಅಂತ. ಸೊ ನೆಕ್ಸ್ಟ್ ನಿಮಗೆ ನಾನು ಹೇಳ್ಕೊಡ್ತೀನಿ, ಸಿಂಪಲ್ ಫ್ಯೂಚರ್ ಬಂದಾಗ ಹೇಗೆ ನಾವು ಚೇಂಜ್ ಮಾಡಬಹುದು ಅಂತ. ಸೊ ನಾವು ಈಗ ಆಲ್ರೆಡಿ ನಾವು ಕಲ್ತಿರೋದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಬಂದಾಗ ಹೇಗೆ ಮಾಡಬೇಕು, ಹಾಗೆ ಸಿಂಪಲ್ ಪಾಸ್ಟ್ ಟೆನ್ಸ್ ಬಂದಾಗ ಹೇಗೆ ಮಾಡಬೇಕು ಅಂತ. ನೆಕ್ಸ್ಟ್ ನಾವು ಸಿಂಪಲ್ ಫ್ಯೂಚರ್ ಬಂದಾಗ ಹೇಗೆ ಆಕ್ಟಿವ್ ವಾಯ್ಸ್ನಿಂದ ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಮಾಡ್ಬೋದು ಅನ್ನೋದು ನೋಡೋಣ. ಸಿಂಪಲ್ ಫ್ಯೂಚರ್ ಟೆನ್ಸ್. ಸೊ ಇದರಲ್ಲಿ ಹೇಗೆ ಚೇಂಜ್ ಮಾಡೋದು ಅಂತ ನೋಡೋಣ. ಓಕೆ, ಎಕ್ಸಾಂಪಲ್ಸ್ ನೋಡೋಣ. ಹಿ ವಿಲ್ ಫಿನಿಶ್ ದ ವರ್ಕ್. ಹಿ ವಿಲ್ ಫಿನಿಶ್ ದ ವರ್ಕ್. ಓಕೆ, ನೋಡಿ ಈ ಥರ ಇದೊಂದು ಆಕ್ಟಿವ್ ವಾಯ್ಸ್ ಸೆಂಟೆನ್ಸ್. ಇದನ್ನ ಹೇಗೆ ಪ್ಯಾಸಿವ್ ವಾಯ್ಸಿಗೆ ಚೇಂಜ್ ಮಾಡ್ತೀರಾ? ನೋಡಿ, ಇಲ್ಲಿ ಹಿ ಅನ್ನೋದು ಸಬ್ಜೆಕ್ಟು, ದ ವರ್ಕ್ ಅನ್ನೋದು ಆಬ್ಜೆಕ್ಟ್. ಸೊ ಇದರಿಂದ ಸ್ಟಾರ್ಟ್ ಮಾಡಿ. ಓಕೆ, ದ ವರ್ಕ್ ವಿಲ್ ಇದೆಯಲ್ಲ ಇಲ್ಲಿ. ಸೊ ಏನು ಮಾಡಬೇಕು? ದ ವರ್ಕ್, ಇಲ್ಲಿ ಬೇರೆ ಯಾವುದು ವರ್ಬ್ ಇಲ್ಲ. ಓಕೆ, ಇಲ್ಲಿ ಹೆಲ್ಪಿಂಗ್ ವರ್ಬ್ ಏನಾಗುತ್ತೆ ನಮಗೆ? ವಿಲ್ ಇದೆ ಅಲ್ವಾ? ವಿಲ್ಗೆ ವಿಲ್ ಹಾಕ್ಕೊಳ್ಳಿ, ಇದಕ್ಕೆ ಬಿ ಸೇರಿಸಿ, ವಿಲ್ ಬಿ ಅಂತ ಸೇರಿಸ್ಬೇಕು. ಹಿ ವಿಲ್ ಫಿನಿಶ್ ದ ವರ್ಕ್ ವಿಲ್ ಬಿ ಫಿನಿಶ್ನ ಥರ್ಡ್ ಫಾರ್ಮ್ನ ಹಾಕಿ. ದ ವರ್ಕ್ ವಿಲ್ ಬಿ ಫಿನಿಶ್ಡ್ ಬೈ ಹಿಮ್. ಗೊತ್ತಾಯ್ತಲ್ಲ? ಹಿ ವಿಲ್ ಫಿನಿಶ್ ದ ವರ್ಕ್. ಸೊ ಇದು ಇಲ್ಲಿಂದ ಸ್ಟಾರ್ಟ್ ಮಾಡಿ. ದ ವರ್ಕ್ ವಿಲ್ ಇರೋದು ವಿಲ್ ಬಿ ಆಗುತ್ತೆ. ದ ವರ್ಕ್ ವಿಲ್ ಬಿ, ಇಲ್ಲಿ ಸಿಂಗ್ಯುಲರ್ ಆದರೂ ಬರಲಿ, ಪ್ಲೂರಲ್ ಆದರೂ ಬರಲಿ, ವಿಲ್ ಬಿ ಅಷ್ಟೇ. ಹಿ ವಿಲ್ ಫಿನಿಶ್ ದ ವರ್ಕ್ ವಿಲ್ ಬಿ, ಫಿನಿಶ್ ಇರೋದು ಫಿನಿಶ್ಡ್ ಅಂತ ಮಾಡಬೇಕು, ಥರ್ಡ್ ಫಾರ್ಮ್ ಹಾಕಬೇಕು. ಹಿ ಇರೋದು ಬೈ ಹಿಮ್ ಅಂತ ಬರಬೇಕು. ಓಕೆ, ಹಾಗೆ ನೋಡ್ಕೊಳ್ಳಿ ಏನೇನು ಚೇಂಜ್ ಮಾಡಬೇಕು ಅಂತ. ಹಾಗೆ ಐ ವಿಲ್ ಓಪನ್ ದ ಡೋರ್. ಐ ವಿಲ್ ಓಪನ್ ದ ಡೋರ್. ಓಕೆ, ಇಲ್ಲಿ ಸಬ್ಜೆಕ್ಟ್ ಯಾವುದು? ಐ. ಓಕೆ, ಆಬ್ಜೆಕ್ಟ್ ಯಾವುದು? ದ ಡೋರ್. ಇಲ್ಲಿ ಇದರಿಂದ ಸ್ಟಾರ್ಟ್ ಮಾಡಿ. ದ ಡೋರ್ ವಿಲ್ ಇದೆಯಲ್ಲ, ವಿಲ್ ಇರೋದನ್ನ ವಿಲ್ ಬಿ ಮಾಡಿ. ದ ಡೋರ್ ವಿಲ್ ಬಿ. ಓಪನ್ ಇರೋದನ್ನ ಥರ್ಡ್ ಫಾರ್ಮಿಗೆ ಚೇಂಜ್ ಮಾಡಿ. ಓಪನ್ಡ್. ದ ಡೋರ್ ವಿಲ್ ಬಿ ಓಪನ್ಡ್ ಬೈ. ಐ ಇರೋದನ್ನ ನಾನು ಆಲ್ರೆಡಿ ಹೇಳಿದ್ದೀನಿ, ಐ ಬಂದಾಗ ಮೀ ಅಂತ ಚೇಂಜ್ ಮಾಡಬೇಕು. ದ ಡೋರ್ ವಿಲ್ ಬಿ ಓಪನ್ಡ್ ಬೈ ಮೀ ಅಂತ. ಓಕೆ, ಹಾಗೆ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಮೈ ಬ್ರದರ್ ವಿಲ್ ಹೆಲ್ಪ್ ಮೀ. ಮೈ ಬ್ರದರ್ ವಿಲ್ ಹೆಲ್ಪ್ ಮೀ. ಸೊ ಇಲ್ಲಿ ಮೈ ಬ್ರದರ್ ಅನ್ನೋದು ಸಬ್ಜೆಕ್ಟು,
ಇಲ್ಲಿ ನೋಡಿ ಮೈ ಬ್ರದರ್ ಅನ್ನೋದು ಸಬ್ಜೆಕ್ಟು, ಮೀ ಅನ್ನೋದು ಆಬ್ಜೆಕ್ಟು. ಇಲ್ಲಿ ನೋಡಿ ಇಲ್ಲಿ ಆಕ್ಟಿವ್ ವಾಯ್ಸಲ್ಲೇ ಮೀ ಬಂದಿದೆ. ಸೊ ಹಂಗಾಗಿ ಇದನ್ನು ಮೀನ ಐ ಅಂತ ಚೇಂಜ್ ಮಾಡಿ. ಐ ಓಕೆ, ವಿಲ್ ಇರೋದನ್ನ ವಿಲ್ ಬಿ, ಐ ವಿಲ್ ಬಿ. ಹೆಲ್ಪ್ ಇರೋದನ್ನ ಥರ್ಡ್ ಫಾರ್ಮ್ ಚೇಂಜ್ ಮಾಡಿ, ಹೆಲ್ಪ್ ಹೆಲ್ಪ್ಡ್ ಹೆಲ್ಪ್ಡ್. ಐ ವಿಲ್ ಬಿ ಹೆಲ್ಪ್ಡ್ ಬೈ ಮೈ ಬ್ರದರ್, ಬೈ ಮೈ ಬ್ರದರ್, ಹೀಗೆ. ಓಕೆ, ಸೊ ಇನ್ನೊಂದು ಎಕ್ಸಾಂಪಲ್ ನೋಡೋಣ. She will invite me. She will invite me to the party. She will invite me to the party. ಇಲ್ಲಿ she ಅನ್ನೋದು ಸಬ್ಜೆಕ್ಟು, ದ ಪಾರ್ಟಿ ಅನ್ನೋದು ಆಬ್ಜೆಕ್ಟ್. ಸೊ ದ ಪಾರ್ಟಿಯಿಂದ ಸ್ಟಾರ್ಟ್ ಮಾಡಿ. ಓಕೆ, ನೋ ಸಾರಿ. ಸೊ ಇಲ್ಲಿ ಏನಾಗುತ್ತೆ, ಇಲ್ಲಿ ನೋಡ್ಕೋಬೇಕು. ಈ ಥರ ಇಲ್ಲಿ ಡಬಲ್ ಆಬ್ಜೆಕ್ಟ್ ಬಂದಾಗ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಇಲ್ಲೇನು ಮಾಡಬೇಕಂದ್ರೆ ಶಿ ಅನ್ನೋದು ಸಬ್ಜೆಕ್ಟು, ಓಕೆ, ಮೀ ಅನ್ನೋದು ಆಬ್ಜೆಕ್ಟ್ ಇಲ್ಲಿ. ಓಕೆ, ಮೀ ಅನ್ನೋದು ಆಬ್ಜೆಕ್ಟ್. ಸೊ ಮೀ ಇರೋದನ್ನು ಐ ಮಾಡ್ಕೊಳ್ಳಿ, ಐ ವಿಲ್ ಇರೋದನ್ನು ವಿಲ್ ಬಿ ಮಾಡಿ, ಐ ವಿಲ್ ಬಿ. ಇನ್ವೈಟ್ ಇರೋದನ್ನು ಇನ್ವೈಟೆಡ್ ಅಂತ ಮಾಡಿ, ಐ ವಿಲ್ ಬಿ ಇನ್ವೈಟೆಡ್ ಟು ದ ಪಾರ್ಟಿ, ಟು ದ ಪಾರ್ಟಿ ಬೈ. ಇಲ್ಲೂ ನೋಡ್ಕೋಬೇಕು, ಶಿ ಅಂತ ಬಂದರೆ ಬೈ ಶಿ ಅಂತ ಇಡಂಗಿಲ್ಲ, ಬೈ ಹಾರ್ ಅಂತ, ಬೈ ಹಾರ್. ನೋಡಿ ಹೀಗೆ ಮಾಡಬೇಕು. ಓಕೆ, ಇದು ಸಿಂಪಲ್ ಫ್ಯೂಚರ್ ಟೆನ್ಸ್ ಸೆಂಟೆನ್ಸ್ ಬಂದಾಗ ನೀವು ಹೇಗೆ ಮಾಡಬೇಕು ಅಂತ. ಹಿ ವಿಲ್ ಫಿನಿಶ್ ದ ವರ್ಕ್ ವಿಲ್ ಬಿ ಫಿನಿಶ್ಡ್ ಬೈ ಹಿಮ್. ಐ ವಿಲ್ ಓಪನ್ ದ ಡೋರ್ ವಿಲ್ ಬಿ ಓಪನ್ಡ್ ಬೈ ಹಿಮ್, ಬೈ ಮೀ. ಐ ಇರೋದು ಮೀ ಆಗಿರುತ್ತೆ. ದ ಡೋರ್ ವಿಲ್ ಬಿ ಓಪನ್ಡ್ ಬೈ ಮೀ. ಮೈ ಬ್ರದರ್ ವಿಲ್ ಹೆಲ್ಪ್ ಮೀ, ಐ ವಿಲ್ ಬಿ ಹೆಲ್ಪ್ಡ್ ಬೈ ಮೈ ಬ್ರದರ್. ಶಿ ವಿಲ್ ಇನ್ವೈಟ್ ಮೀ ಟು ದ ಪಾರ್ಟಿ, ಐ ವಿಲ್ ಬಿ ಇನ್ವೈಟೆಡ್ ಟು ದ ಪಾರ್ಟಿ ಬೈ ಹರ್. ಸೊ ಈಗ ಸಿಂಪಲ್ ಟೆನ್ಸ್, ಸಿಂಪಲ್ ಪ್ರೆಸೆಂಟ್, ಸಿಂಪಲ್ ಪಾಸ್ಟ್, ಸಿಂಪಲ್ ಫ್ಯೂಚರ್, ಈ ಮೂರು ಬಂದಾಗ ಹೇಗೆ ನಾವು ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಮಾಡೋದು ಅಂತ ತಿಳ್ಕೊಂಡ್ವಿ. ಸೊ ನೆಕ್ಸ್ಟ್ ನಿಮಗೆ ಹೇಳ್ಕೊಡ್ತೀನಿ ಕಂಟಿನ್ಯೂಯಸ್ ಟೆನ್ಸ್. ಓಕೆ, ಕಂಟಿನ್ಯೂಯಸ್ ಟೆನ್ಸ್ ಬಂದರೆ ಹೇಗೆ ನಾವು ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಮಾಡೋದು ಅಂತ. ಓಕೆ, ಸೊ ಇದು ಕೂಡ ಇಂಗ್ಲೀಷ್ನಲ್ಲಿ ಭಾಳ ಇಂಪಾರ್ಟೆಂಟ್ ಪಾರ್ಟ್ ಇರುತ್ತೆ ಕಂಟಿನ್ಯೂಸ್ ಟೆನ್ಸ್ ಅನ್ನೋದು. ಸೊ ಈಗ ನಾವು ನೋಡೋಣ. ಸೊ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್. ಸೊ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಬಂದಾಗ ಹೇಗೆ ಆ ಸೆಂಟೆನ್ಸ್ ಬಂದಾಗ ಹೇಗೆ ಅದನ್ನು ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಮಾಡೋದು ಅಂತ ಎಕ್ಸಾಂಪಲ್ ಮುಖಾಂತರ ನಾವು ಲರ್ನ್ ಮಾಡ್ತಾ ಹೋಗೋಣ. ನೋಡಿ, ಫಸ್ಟ್ ಒನ್, ಐ ಆಮ್ ರೀಡಿಂಗ್ ಎ ಬುಕ್. ಓಕೆ, ಈ ಥರ ಒಂದು ಸೆಂಟೆನ್ಸ್ ಬರುತ್ತೆ. ಇದನ್ನು ಹೇಗೆ ನಾವು ಪ್ಯಾಸಿವ್ ವಾಯ್ಸಿಗೆ ಚೇಂಜ್ ಮಾಡೋದು? ನೋಡಿ, ಇಲ್ಲಿ ಐ ಅನ್ನೋದು ಸಬ್ಜೆಕ್ಟ್ ಇದೆ, ಎ ಬುಕ್ ಅನ್ನೋದು ಆಬ್ಜೆಕ್ಟ್ ಇದೆ. ಇದನ್ನು ಸ್ಟಾರ್ಟ್ ಮಾಡಿ. ಓಕೆ, ಅ ಬುಕ್, ಓಕೆ, ಅ ಬುಕ್. ಇಲ್ಲೇನು ಮಾಡಬೇಕು, ಇಲ್ಲಿ ನೋಡ್ಕೋಬೇಕು. ಎ ಬುಕ್ ಅನ್ನೋದು ಸಿಂಗ್ಯುಲರ್ ತಾನೆ. ಸೊ ಹಾಗಾಗಿ ಏನು ಮಾಡಿ, ಅ ಬುಕ್. ಇಲ್ಲಿ ಈ ಆಮಿಜಾರ್ನ ಯೂಸ್ ಮಾಡಬೇಕು ಈ ಟೆನ್ಸಲ್ಲಿ. ಓಕೆ, ಈ ಟೆನ್ಸಲ್ಲಿ ಆಮಿಜಾರ್ ಯೂಸ್ ಮಾಡಿ ಎ ಬುಕ್ ಈಸ್ ಹಾಕ್ಕೊಳ್ಳಿ. ಆಮೇಲೆ ಇಲ್ಲಿ ಒಂದು ಎಕ್ಸ್ಟ್ರಾ ವರ್ಡ್ನ ನೀವು ಆ್ಯಡ್ ಅಪ್ ಮಾಡಬೇಕು. ಏನು ಆ್ಯಡ್ ಮಾಡ್ತೀರಾ? ಬೀಯಿಂಗ್ ಅಂತ ಆ್ಯಡ್ ಮಾಡಿ. ಓಕೆ, ಎ ಬುಕ್ ಈಸ್, ಇದನ್ನ ಎಕ್ಸ್ಟ್ರಾ ಆ್ಯಡ್ ಮಾಡಬೇಕು. ಇದು ಸಿಂಗ್ಯುಲರ್ ಆಗಿರೋದಕ್ಕೆ ಈಸ್ ಯೂಸ್ ಮಾಡಿದ್ದೀನಿ. ಓಕೆ, ಇದು ಪ್ರೆಸೆಂಟ್ ಟೆನ್ಸ್ ಆಗಿರೋದ್ರಿಂದ ಈಸ್ ಯೂಸ್ ಮಾಡಬೇಕು. ಎ ಬುಕ್ ಈಸ್ ಬೀಯಿಂಗ್. ರೀಡಿಂಗ್ ಅಂತ ಇದೆಯಲ್ಲ, ಅದರ ಬೇಸ್ ವರ್ಬ್ ಏನು? ರೀಡ್ ಅಂತ. ಅದನ್ನು ಥರ್ಡ್ ಫಾರ್ಮ್ಗೆ ಕನ್ವರ್ಟ್ ಮಾಡಿ ರೆಡ್ ಅಂತ. ಓಕೆ, ಬಟ್ ಸ್ಪೆಲ್ಲಿಂಗ್ ಚೇಂಜ್ ಆಗಲ್ಲ, ಪ್ರೊನೌನ್ಸಿಯೇಷನ್ ಚೇಂಜ್ ಆಗುತ್ತೆ. ಎ ಬುಕ್ ಈಸ್ ಬೀಯಿಂಗ್ ರೆಡ್ ಬೈ ಮೀ. ಹೀಗೆ ಮಾಡಬೇಕು. ಬೀಯಿಂಗ್ ಎಕ್ಸ್ಟ್ರಾ ಆ್ಯಡ್ ಮಾಡಬೇಕು. ಪ್ರೆಸೆಂಟ್ ಕಂಟಿನ್ಯೂಸ್ ಆಗಿರೋದ್ರಿಂದ ಈಸ್ ಯೂಸ್ ಮಾಡಿದ್ದೀನಿ, ಸಿಂಗ್ಯುಲರ್ ಆಗಿರೋದಕ್ಕೆ ಬೀಯಿಂಗ್ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೀನಿ. ರೀಡಿಂಗ್ ಅಂತ ಇರೋದನ್ನ ಬೇಸ್ ವರ್ಬ್ ರೀಡ್, ಅದನ್ನು
ಅದನ್ನು ಥರ್ಡ್ ಫಾರ್ಮ್ ಕೂಡ ರೀಡ್, ಅದೇ ರೆಡ್ ಅಂತ ಬರುತ್ತೆ ಅದನ್ನು, ಬಟ್ ಸ್ಪೆಲ್ಲಿಂಗ್ ಚೇಂಜ್ ಆಗಲ್ಲ, ಥರ್ಡ್ ಫಾರ್ಮ್ ಅದು. ಓಕೆ, ಇನ್ನು ನೋಡೋಣ. ದ ಮೆಕ್ಯಾನಿಕ್ ಈಸ್ ರಿಪೇರಿಂಗ್ ಮೈ ಕಾರ್. ದ ಮೆಕ್ಯಾನಿಕ್ ಈಸ್ ರಿಪೇರಿಂಗ್ ಮೈ ಕಾರ್. ಓಕೆ, ಇಲ್ಲಿ ಯಾವ್ದು ಸಬ್ಜೆಕ್ಟು? ದ ಮೆಕ್ಯಾನಿಕ್. ಮೈ ಕಾರ್ ಅನ್ನೋದು ಆಬ್ಜೆಕ್ಟ್. ಸೊ ಮೈ ಕಾರಿಂದನೇ ಸ್ಟಾರ್ಟ್ ಮಾಡಬೇಕು ಯಾವಾಗೂ, ಯಾಕಂದರೆ ಪ್ಯಾಸಿವ್ ವಾಯ್ಸ್ ಆಬ್ಜೆಕ್ಟಿಂದ ಸ್ಟಾರ್ಟ್ ಆಗುತ್ತೆ. ಮೈ ಕಾರ್ ಸಿಂಗ್ಯುಲರ್ ಅಲ್ವಾ, ಪ್ರೆಸೆಂಟು, ಸೊ ಹಂಗಾಗಿ ಈಸ್. ಎಕ್ಸ್ಟ್ರಾ ಆ್ಯಡ್ ಮಾಡೋದೇನು? ಬೀಯಿಂಗ್. ಓಕೆ, ರಿಪೇರಿಂಗ್, ಇದರ ಬೇಸ್ ವರ್ಬ್ ಏನು? ರಿಪೇರ್ ಅಂತ. ರಿಪೇರ್ನ ಥರ್ಡ್ ಫಾರ್ಮ್ ಏನು? ರಿಪೇರ್ಡ್ ಅಂತ. ಮೈ ಕಾರ್ ಈಸ್ ಬೀಯಿಂಗ್ ರಿಪೇರ್ಡ್ ಯಾರಿಂದ? ದ ಮೆಕ್ಯಾನಿಕ್. ಇಲ್ಲಿ ಬೈ ಅನ್ನೋದನ್ನು ಸೇರಿಸಿ, ಬೈ ದ ಮೆಕ್ಯಾನಿಕ್, ಈ ರೀತಿ ಹೀಗೆ ಮಾಡಬೇಕು. ಓಕೆ, ಸೊ ಲೆಟ್ಸ್ ಸಿ ಒನ್ ಮೋರ್ ಎಕ್ಸಾಂಪಲ್. ಹಿ ಈಸ್ ರೈಟಿಂಗ್ ಎ ಲೆಟರ್. ಹಿ ಈಸ್ ರೈಟಿಂಗ್ ಎ ಲೆಟರ್. ಓಕೆ, ಇಲ್ಲಿ ಸಬ್ಜೆಕ್ಟ್ ಯಾವುದು? ಹಿ. ಆಬ್ಜೆಕ್ಟ್ ಯಾವುದು? ಆ ಲೆಟರ್. ಓಕೆ, ಸೊ ಆ ಲೆಟರಿಂದ ಸ್ಟಾರ್ಟ್ ಮಾಡಿ. ಆ ಲೆಟರ್ ಇದು ಸಿಂಗ್ಯುಲರ್ ಅಲ್ವಾ, ಸೊ ಹಂಗಾಗಿ ಈಸ್ ಹಾಕಿ. ಆ ಲೆಟರ್ ಈಸ್. ಎಕ್ಸ್ಟ್ರಾ ಆ್ಯಡ್ ಮಾಡೋದು ಯಾವುದು? ಬೀಯಿಂಗ್. ಈಗ ಜ್ಞಾಪಕ ಇರಲಿ, ಬರೀ ಕಂಟಿನ್ಯೂಯಸ್ ಟೆನ್ಸಲ್ಲಿ ಮಾತ್ರ ಬೀಯಿಂಗ್ ಯೂಸ್ ಮಾಡಬೇಕು ಅಷ್ಟೇ. ಎ ಲೆಟರ್ ಈಸ್ ಬೀಯಿಂಗ್. ರೈಟಿಂಗ್ ಅಂತ ಇದೆ, ಇದರ ಬೇಸ್ ವರ್ಬ್ ಯಾವುದು? ರೈಟ್. ಅದನ್ನು ಥರ್ಡ್ ಫಾರ್ಮ್ ಕನ್ವರ್ಟ್ ಮಾಡಿ. ರೈಟ್, ರೋಟ್, ರಿಟರ್ನ್. ಎ ಲೆಟರ್ ಈಸ್ ಬೀಯಿಂಗ್ ರಿಟರ್ನ್ ಬೈ. ಓಕೆ, ಹಿ ಅಂತ ಇಲ್ಲ, ಇಲ್ಲೇನು ಮಾಡಬೇಕು? ಹಿ ಇರೋದನ್ನ ಹಿಮ್ ಮಾಡಬೇಕು. ಓಕೆ, ಹೀಗೆ ಚೇಂಜ್ ಮಾಡಬೇಕು. ಓಕೆ, ಲೆಟ್ಸ್ ಸಿ ಒನ್ ಮೋರ್ ಎಕ್ಸಾಂಪಲ್. ದೇ ಆರ್ ಪೇಂಟಿಂಗ್ ದ ಹೌಸ್. ದೇ ಆರ್ ಪೇಂಟಿಂಗ್ ದ ಹೌಸ್. ಇಲ್ಲಿ ನೋಡಿ, ಸೊ ಇಲ್ಲಿಗೆ ದೇ ಅನ್ನೋದು ಸಬ್ಜೆಕ್ಟ್ ಆಗುತ್ತೆ, ದ ಹೌಸ್ ಅನ್ನೋದು ಆಬ್ಜೆಕ್ಟ್ ಆಗುತ್ತೆ. ಸೊ ನಾವೇನು ಮಾಡೋಣ? ದ ಹೌಸಿಂದ ಸ್ಟಾರ್ಟ್ ಮಾಡೋಣ. ಓಕೆ, ದ ಹೌಸ್. ಓಕೆ, ಇಲ್ಲಿ ದಿ ಹೌಸ್ ಏನಾಗುತ್ತೆ? ಇಲ್ಲಿ ದೇ ಅನ್ನೋದು ಸಬ್ಜೆಕ್ಟ್ ಪ್ಲೂರಲ್ ಆಗಿರ್ಬೋದು, ಬಟ್ ಓಕೆ, ಈಗ ಒಂದು ಕೆಲಸ ಮಾಡೋಣ. ಓಕೆ, ಒಂದು ಎಕ್ಸ್ಟ್ರಾ, ಒಂದು ಡಿಫ್ರೆಂಟ್ ಎಕ್ಸಾಂಪಲ್ ಇರಲಿ. ದೇ ಆರ್ ಪೇಂಟಿಂಗ್ ದ ಹೌಸಸ್. ದ ಹೌಸಸ್. ಓಕೆ, ದ ಹೌಸಸ್ ಅನ್ನೋದು ಪ್ಲೂರಲ್ ಅಲ್ವಾ, ಸೊ ಇವಾಗ ಏನು ಮಾಡ್ತೀರಾ? ಇಲ್ಲಿ ಈಸ್ ಯೂಸ್ ಮಾಡೋಕ್ಕಾಗಲ್ಲ, ಈಸ್ ಓನ್ಲಿ ಫಾರ್ ಸಿಂಗ್ಯುಲರ್. ದ ಹೌಸಸ್ ಆರ್ನೇ ತಗೊಳ್ಳಿ, ಆರ್ ಅಂತಲೇ ಹಾಕ್ಕೊಳ್ಳಿ, ಯಾಕಂದರೆ ಪ್ರೆಸೆಂಟ್ ಕಂಟಿನ್ಯೂಸಲ್ಲಿ ಆರೇ ಬರಬೇಕು ಪ್ಲೂರಲ್ ಜೊತೆಗೆ. ಎಕ್ಸ್ಟ್ರಾ ಯಾವ್ದು ಆ್ಯಡ್ ಮಾಡ್ತೀರಾ? ಬೀಯಿಂಗ್. ಓಕೆ, ಪೇಂಟಿಂಗ್ನ ಬೇಸ್ ವರ್ಬ್ ಯಾವುದು? ಪೇಂಟ್. ಅದನ್ನು ಥರ್ಡ್ ಫಾರ್ಮ್ ಕನ್ವರ್ಟ್ ಮಾಡಿ. ಪೇಂಟ್, ಪೇಂಟೆಡ್. ದ ಹೌಸಸ್ ಆರ್ ಬೀಯಿಂಗ್ ಪೇಂಟೆಡ್. ದೇ ಇರೋದನ್ನ ದೆಮ್ ಮಾಡಬೇಕು, ದೆಮ್. ನೋಡಿ, ಈ ರೀತಿ ಮಾಡಬೇಕು. ಓಕೆ, ಐ ಆಮ್ ರೀಡಿಂಗ್ ಎ ಬುಕ್. ಎ ಬುಕ್ ಈಸ್ ಬೀಯಿಂಗ್ ರೆಡ್ ಬೈ ಮೀ. ಇಲ್ಲಿ ಬುಕ್ಸ್ ಅಂತ ಬಂತು ಅಂದ್ಕೊಳ್ಳಿ, ಇಲ್ಲಿ ಆರ್ ಬರುತ್ತೆ. ದ ಬುಕ್ಸ್ ಆರ್ ಬೀಯಿಂಗ್ ರೆಡ್ ಬೈ ಮೀ ಅಂತ ಬರುತ್ತೆ, ಅದು ಡಿಫ್ರೆಂಟ್. ಸೊ ಇಲ್ಲಿ ನೋಡ್ಕೋಬೇಕು, ಪ್ಲೂರಲ್ ಇದ್ದರೆ ಆರ್ ಯೂಸ್ ಮಾಡಿ, ಸಿಂಗ್ಯುಲರ್ ಇದ್ದರೆ ಈಸ್ ಯೂಸ್ ಮಾಡಿ. ಓಕೆ, ಐ ಆಮ್ ರೀಡಿಂಗ್ ಎ ಬುಕ್. ಎ ಬುಕ್ ಈಸ್ ಬೀಯಿಂಗ್ ರೆಡ್ ಬೈ ಮೀ. ದ ಮೆಕ್ಯಾನಿಕ್ ಈಸ್ ರಿಪೇರಿಂಗ್ ಮೈ ಕಾರ್. ಮೈ ಕಾರ್ ಈಸ್ ಬೀಯಿಂಗ್ ರಿಪೇರ್ಡ್ ಬೈ ದ ಮೆಕ್ಯಾನಿಕ್. ಹಿ ಈಸ್ ರೈಟಿಂಗ್ ಎ ಲೆಟರ್. ಎ ಲೆಟರ್ ಈಸ್ ಬೀಯಿಂಗ್ ರಿಟರ್ನ್ ಬೈ ಹಿಮ್. ದೇ ಆರ್ ಪೇಂಟಿಂಗ್ ದ ಹೌಸ್. ದ ಹೌಸ್ ಆರ್ ಬೀಯಿಂಗ್ ಪೇಂಟೆಡ್ ಬೈ ಮೀ. ಈ ಟೆನ್ಸಲ್ಲಿ ಜ್ಞಾಪಕ ಇಟ್ಕೋಬೇಕಾಗಿರೋದು ಏನಂದರೆ ಮೇಯ್ನು, ನೀವು ಬೀಯಿಂಗ್ ಅಂತ ಬರುತ್ತೆ. ಓಕೆ, ಜೊತೆಗೆ ಬೀಯಿಂಗ್ ಅಂತ ಎಕ್ಸ್ಟ್ರಾ ಆ್ಯಡ್ ಮಾಡಬೇಕು. ಸಿಂಗ್ಯುಲರ್ ಬಂದರೆ ಈಸ್ ಯೂಸ್ ಮಾಡಿ, ಪ್ಲೂರಲ್ ಬಂದರೆ ಆರ್ ಯೂಸ್ ಮಾಡಿ. ಜೊತೆಗೆ ING ಇರುತ್ತೆ ವರ್ಬ್ ಜೊತೆ. ಆ ING ಇರೋದನ್ನ ಬೇಸ್ ವರ್ಬ್ ಯಾವುದು ಅಂತ ನೋಡಿಕೊಂಡು ಅದನ್ನು ಥರ್ಡ್ ಫಾರ್ಮ್ಗೆ ಕನ್ವರ್ಟ್ ಮಾಡಿ ಅದನ್ನು ಹಾಕಿ. ಇಲ್ಲಿ ನೋಡಿ ಎಕ್ಸಾಂಪಲ್, ರೀಡಿಂಗ್ ಇರೋದನ್ನ ರೆಡ್ ಅಂತ ಆಯಿತು, ರಿಪೇರಿಂಗ್ ಇರೋದು ರಿಪೇರ್ಡ್ ಅಂತ ಆಯಿತು, ರೈಟಿಂಗ್ ಇರೋದು ರಿಟರ್ನ್ ಅಂತ ಆಯಿತು, ಪೇಂಟಿಂಗ್ ಇರೋದು ಪೇಂಟೆಡ್ ಅಂತ ಆಯಿತು. ಸೊ ಇದನ್ನು ನೋಡ್ಕೋಬೇಕು. ಓಕೆ, ಸೊ ನೆಕ್ಸ್ಟ್ ನಾವು ನೋಡೋಣ ಪಾಸ್ಟ್ ಕಂಟಿನ್ಯೂಯಸ್ ಟೆನ್ಸ್ನ ಹೇಗೆ ನಾವು ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಮಾಡ್ಬೋದು ಅಂತ. ಸೊ ಇದು ಕೂಡ ಭಾಳ ಈಸಿಯಾಗಿ ಈ ಟೆನ್ಸ್ನ ನಾವು ಚೇಂಜ್ ಮಾಡ್ಬೋದು. ಸೊ ಬೇರೆ ಟೆನ್ಸ್ಗೆ ನಾವು ಕಂಪೇರ್ ಮಾಡಿದಾಗ
ಕಂಟಿನ್ಯೂಯಸ್ ಟೆನ್ಸ್ ನಾವು ಭಾಳ ಈಸಿಯಾಗಿ ನಾವು ಚೇಂಜ್ ಮಾಡೋದಕ್ಕೆ ಸಾಧ್ಯ ಇದೆ. ಓಕೆ, ಸೊ ನೋಡೋಣ ಹೇಗೆ ಚೇಂಜ್ ಮಾಡ್ಬೋದು ಅಂತ ಎಕ್ಸಾಂಪಲ್ ಮುಖಾಂತರ ಲರ್ನ್ ಮಾಡ್ತಾ ಹೋಗೋಣ. ನೋಡಿ, ಇಲ್ಲಿ ಐ ವಾಸ್ ರೀಡಿಂಗ್ ಎ ಬುಕ್. ನೋಡಿ, ಐ ವಾಸ್ ರೀಡಿಂಗ್ ಎ ಬುಕ್. ಓಕೆ, ಇಲ್ಲಿ ಯಾವ್ದು ಸಬ್ಜೆಕ್ಟು? ಐ. ನಾನು ಏನು ಮಾಡ್ತೀನಿ ಅಂದರೆ ಪ್ರೆಸೆಂಟ್ ಕಂಟಿನ್ಯೂಯಸ್ ಅಲ್ಲಿ ತಗೊಂಡಂತಹ ಒಂದು ಸೆಂಟೆನ್ಸ್ಗಳನ್ನೇ ತಗೊತೀನಿ, ಯಾಕಂದರೆ ನಿಮಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಐ ವಾಸ್ ರೀಡಿಂಗ್ ಎ ಬುಕ್. ನೋಡಿ, ಇಲ್ಲಿ ಬುಕ್ ಇರುತ್ತಲ್ವಾ, ಈ ಬುಕ್ ಅನ್ನೋದು ನಿಮಗೆ ಗೊತ್ತೇ ಇದೆ ಆಬ್ಜೆಕ್ಟು, ಇಲ್ಲಿ ಸಬ್ಜೆಕ್ಟ್ ಆಗುತ್ತೆ ಎ ಬುಕ್. ಓಕೆ, ಇಲ್ಲೇನು ಮಾಡಬೇಕು, ಇದು ಸಿಂಗ್ಯುಲರ್ ಅಲ್ವಾ, ಅದಕ್ಕೆ ಈಸ್ ಹಾಕ್ಕೊಳ್ಳಿ. ಅ ಬುಕ್ ಈಸ್. ಆಮೇಲೆ ಇಲ್ಲಿ ಎಕ್ಸ್ಟ್ರಾ ಆ್ಯಡ್ ಮಾಡಬೇಕು. ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಪಾಸ್ಟ್ ಕಂಟಿನ್ಯೂಯಸ್ ಟೆನ್ಸ್ ಆಗಿರೋದ್ರಿಂದ ನೀವು ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸಲ್ಲಿ ಏನು ಮಾಡಿದ್ರಿ, ಇಲ್ಲಿ ಈಸ್ ಹಾಕ್ಕೊಳ್ತಾ ಇದ್ರಿ. ಸೊ ಇಲ್ಲಿ ಈಸ್ ಹಾಕ್ಕೊಳ್ಳೋಂಗಿಲ್ಲ. ಎ ಬುಕ್ ವಾಸ್ ಯಾಕೆ ಅಂದರೆ ಪಾಸ್ಟ್ ಕಂಟಿನ್ಯೂಯಸ್. ಎಕ್ಸ್ಟ್ರಾ ಆ್ಯಡ್ ಮಾಡಬೇಕು ಬೀಯಿಂಗ್ ಅಂತ, BEING. ಸೊ ಆಮೇಲೆ ಏನು ಮಾಡಬೇಕು, ರೀಡಿಂಗ್ ಇದರ ಒಂದು ಪಾಸ್ಟ್ ಪಾರ್ಟಿಸಿಪಲ್ ಬಂದು ರೆಡ್ ಅಂತ. ಓಕೆ, ಎ ಬುಕ್ ವಾಸ್ ಬೀಯಿಂಗ್ ರೆಡ್ ಬೈ ಮೀ. ಐ ಇರೋದು ಮೀ ಅಂತ ಆಗುತ್ತೆ. ಸೊ ಇಲ್ಲಿ ಓನ್ಲಿ ಡಿಫ್ರೆನ್ಸ್ ಅಂದರೆ ಇಲ್ಲಿ ಈಸ್ ಬರ್ತಾ ಇತ್ತು ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲಿ, ಇಲ್ಲಿ ವಾಸ್ ಬಂದಿದೆ. ಓಕೆ, ಸೊ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಹಾಗೆ, ದ ಮೆಕ್ಯಾನಿಕ್ ವಾಸ್ ರಿಪೇರಿಂಗ್ ಮೈ ಕಾರ್. ದ ಮೆಕ್ಯಾನಿಕ್ ವಾಸ್ ರಿಪೇರಿಂಗ್ ಮೈ ಕಾರ್. ಓಕೆ, ಇಲ್ಲಿ ದ ಮೆಕ್ಯಾನಿಕ್ ಅನ್ನೋದು ಸಬ್ಜೆಕ್ಟು, ಮೈ ಕಾರ್ ಅನ್ನೋದು ಆಬ್ಜೆಕ್ಟು. ಸೊ ಅದರಿಂದನೇ ಸ್ಟಾರ್ಟ್ ಮಾಡಿ. ಮೈ ಕಾರ್ ಇಲ್ಲಿ ಪಾಸ್ಟ್ ಕಂಟಿನ್ಯೂಯಸ್, ಸೊ ಇದು ಸಿಂಗ್ಯುಲರ್ ವಾಸ್, ಜೊತೆಗೆ ಆ್ಯಡ್ ಮಾಡಬೇಕಾಗಿರೋದು ಬೀಯಿಂಗ್. ರಿಪೇರಿಂಗ್ ಪಾಸ್ಟ್ ಪಾರ್ಟಿಸಿಪಲ್ ರಿಪೇರ್ಡ್ ಬೈ ದ ಮೆಕ್ಯಾನಿಕ್. ಗೊತ್ತಾಯ್ತಲ್ಲ? ಸೊ ಸಿಂಗ್ಯುಲರ್ ಜೊತೆ ಪಾಸ್ಟ್ ಕಂಟಿನ್ಯೂಸ್ ಅಲ್ಲಿ ವಾಸ್, ಬೀಯಿಂಗ್ ಎಕ್ಸ್ಟ್ರಾ ಆ್ಯಡ್ ಮಾಡಲೇಬೇಕು ಪ್ಯಾಸಿವ್ ವಾಯ್ಸ್ ಅಲ್ಲಿ. ರಿಪೇರಿಂಗ್ ಇರೋದು ರಿಪೇರ್ಡ್ ಅಂತ ಮಾಡಿದೆ, ಇದು ಪಾಸ್ಟ್ ಪಾರ್ಟಿಸಿಪಲ್ಲೇ ಬರುತ್ತೆ ಅಂತ. ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಓಕೆ, ಹಿ ವಾಸ್ ರೈಟಿಂಗ್ ಎ ಲೆಟರ್. ಹಿ ವಾಸ್ ರೈಟಿಂಗ್ ಅ ಲೆಟರ್. ಸೊ ಹಿ ವಾಸ್ ರೈಟಿಂಗ್ ಎ ಲೆಟರ್. ಇಲ್ಲಿ ಹಿ ಸಬ್ಜೆಕ್ಟು, ಅ ಲೆಟರ್ ಆಬ್ಜೆಕ್ಟು. ಇದರಿಂದ ಸ್ಟಾರ್ಟ್ ಮಾಡಿ. ಅ ಲೆಟರ್. ಸೊ ಇಲ್ಲೇನಾಗಿದೆ, ಎ ಲೆಟರ್ ಅನ್ನೋದು ಸಿಂಗ್ಯುಲರ್ ಪಾಸ್ಟ್ ಕಂಟಿನ್ಯೂಯಸ್ ಟೆನ್ಸ್. ಸೊ ಹಂಗಾಗಿ ಈಸ್ ಅಥವಾ ವಾಸ್ ಅಥವಾ ವರ್ ಎರಡೇ ಯೂಸ್ ಮಾಡಬೇಕು, ವಾಸ್ ಅಥವಾ ವರ್. ಈ ಸಿಂಗ್ಯುಲರ್ ಆಗಿರೋದ್ರಿಂದ ಏನು ಮಾಡ್ತೀವಿ, ವಾಸ್ ಯೂಸ್ ಮಾಡ್ತೀನಿ, ಜೊತೆಗೆ ಬೀಯಿಂಗ್ ಆ್ಯಡ್ ಮಾಡ್ತೀನಿ, ವಾಸ್ ಬೀಯಿಂಗ್. ಸೊ ರೈಟಿಂಗ್ ಅನ್ನೋದು ರಿಟರ್ನ್ ಅಂತ ಮಾಡ್ತೀನಿ. ರಿಟರ್ನ್ ಯಾಕೆ ಮಾಡಿದೆ ಹೇಳಿ? ರೈಟಿಂಗ್ನ ಬೇಸ್ ವರ್ಬ್ ಬಂದು ರೈಟ್ ಅಂತ, ರೈಟ್, ರೋಟ್, ರಿಟರ್ನ್ ಅಂತ ಆಗುತ್ತೆ. ಎ ಲೆಟರ್ ವಾಸ್ ಬೀಯಿಂಗ್ ರಿಟರ್ನ್ ಬೈ ಹಿ ಇದೆಯಲ್ಲ, ಅದನ್ನ ಹಿಮ್ ಮಾಡಿ ಹೀಗೆ. ಓಕೆ, ಇನ್ನೊಂದು ಎಕ್ಸಾಂಪಲ್ ನೋಡೋಣ. ದೇ ವರ್ ಪೇಂಟಿಂಗ್ ದ ಹೌಸ್. ದೇ ವರ್ ಪೇಂಟಿಂಗ್ ದ ಹೌಸಸ್. ದೇ ವರ್ ಪೇಂಟಿಂಗ್ ದ ಹೌಸಸ್. ಇಲ್ಲಿ ದೇ ಅನ್ನೋದು ಸಬ್ಜೆಕ್ಟು, ದ ಹೌಸಸ್ ಅನ್ನೋದು ಆಬ್ಜೆಕ್ಟ್ ಇರುತ್ತೆ. ಸೊ ಅಲ್ಲಿಂದನೇ ಸ್ಟಾರ್ಟ್ ಮಾಡೋಣ. ದ ಹೌಸಸ್. ಓಕೆ, ಇದು ಆಲ್ರೆಡಿ ಪ್ಲೂರಲ್ ಆಗಿದೆ. ಸೊ ವಾಸ್ ಅಥವಾ ವರ್ ಯಾವ್ದು ಯೂಸ್ ಮಾಡ್ತೀರಾ? ವರ್ ಯೂಸ್ ಮಾಡ್ತೀರಾ. ದ ಹೌಸಸ್ ವರ್ ಬೀಯಿಂಗ್ ಎಕ್ಸ್ಟ್ರಾ ಆ್ಯಡ್ ಮಾಡಿ, ಪೇಂಟಿಂಗ್ ಅಂತಿರೋದನ್ನ ಪೇಂಟೆಡ್ ಅಂತ ಮಾಡಿ, ಪೇಂಟೆಡ್ ಬೈ ದೇ ಇರೋದನ್ನ ದೆಮ್ ಮಾಡಿ. ಸೊ ಗೊತ್ತಾಯ್ತಲ್ಲ? ನೋಡಿ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸಲ್ಲಿ ನೀವು ಎಲ್ಲೆಲ್ಲಿ ವಾಸ್ ಯೂಸ್ ಮಾಡಿದ್ದೀರಾ ಅಲ್ಲೆಲ್ಲ ಈಸ್ ಯೂಸ್ ಮಾಡಿದ್ರಿ. ಈ ಪಾಸ್ಟ್ ಕಂಟಿನ್ಯೂಯಸ್ ಟೆನ್ಸಲ್ಲಿ ನೀವು ಎಲ್ಲೆಲ್ಲಿ
ನೋಡಿ ಇಲ್ಲಿ ಈ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಎಲ್ಲೆಲ್ಲಿ ನೀವು ಇಲ್ಲಿ ಈ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ವಾಸ್ ಯೂಸ್ ಮಾಡಿದ್ದೀರಾ ಅಲ್ಲೆಲ್ಲ ಈಸ್ ಯೂಸ್ ಮಾಡಿದ್ರಿ. ಸೊ ಈ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಅದೇ ಜಾಗದಲ್ಲಿ ನೀವು ವಾಸ್ ಯೂಸ್ ಮಾಡಿದ್ದೀರಾ. ಐ ವಾಸ್ ರೀಡಿಂಗ್ ಎ ಬುಕ್ ವಾಸ್ ಬೀಯಿಂಗ್ ರೆಡ್ ಬೈ ಮೀ. ದ ಮೆಕ್ಯಾನಿಕ್ ವಾಸ್ ರಿಪೇರಿಂಗ್ ಮೈ ಕಾರ್ ವಾಸ್ ಬೀಯಿಂಗ್ ರಿಪೇರ್ಡ್ ಬೈ ದ ಮೆಕ್ಯಾನಿಕ್. He was writing a letter was being written by him. They were painting the house. The houses were being painted by them. So ಈ ಟೆನ್ಸ್ ಅಲ್ಲಿ ಆಕ್ಟಿವ್ ಇಂದ ಪ್ಯಾಸಿವ್ ಮಾಡ್ಬೇಕಾದ್ರೆ ಜ್ಞಾಪಕ ಇಟ್ಕೋಬೇಕಾಗಿರೋದು ವಾಸ್ ಅಥವಾ ವರ್ ಯೂಸ್ ಮಾಡಿ ಇಲ್ಲಿ ನೋಡ್ಕೋಬೇಕು ನೀವು. ಈ ಆಕ್ಟಿವ್ ವಾಯ್ಸ್ ಅಲ್ಲಿ ವಾಸ್ ಅಂತ ಬಂದಿದ್ರೆ ಪ್ಯಾಸಿವ್ ವಾಯ್ಸ್ ಅಲ್ಲಿ ವಾಸೇ ಬರುತ್ತೆ, ಹಾಗೆ ಕಂಡುಹಿಡ್ಕೋಬೇಕು. ಓಕೆ, ಸೊ ಇದು ಈ ಸೆಂಟೆನ್ಸ್ ನೋಡಬೇಕು ಆಕ್ಟಿವ್ ವಾಯ್ಸ್ ಯಾವ ಟೆನ್ಸ್ ಅಲ್ಲಿ ಇದೆ ಅಂತ. ಸೊ ವಾಸ್ ಅಥವಾ ವರ್ ಜೊತೆ ING ಆ್ಯಡ್ ಆಗಿ ಬಂದಿದ್ರೆ ಅದು ಪಾಸ್ಟ್ ಕಂಟಿನ್ಯೂಸ್. ಫಾರ್ ಎಕ್ಸಾಂಪಲ್ ಐ ವಾಸ್ ರೀಡಿಂಗ್ ಅಂತ ಬಂದರೆ ಅದು ಪಾಸ್ಟ್ ಕಂಟಿನ್ಯೂಸ್. ಇದ್ರ ಜೊತೆ ಬೀಯಿಂಗ್ ಆ್ಯಡ್ ಮಾಡಬೇಕು, ಜೊತೆಗೆ ING ಇರೋ ವರ್ಬ್ನ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮಲ್ಲಿ ಇಡಬೇಕು. ಹಾಗೆ ಇಲ್ಲಿ ನೋಡ್ಕೋಬೇಕು. ಸೊ ಸಬ್ಜೆಕ್ಟ್ ಆದಾಗ ಪ್ಯಾಸಿವ್ ವಾಯ್ಸಲ್ಲಿ ಅದು ಸಿಂಗ್ಯುಲರ ಪ್ಲೂರಲ್ಲ ಅಂತ ನೋಡಿಕೊಂಡು ಅದಕ್ಕೆ ತಕ್ಕಂಗೆ ವರ್ಬ್ ಇಡಬೇಕು. ಇಲ್ಲಿ ಪ್ಲೂರಲ್ ಇದ್ದರೆ ವರ್ ಹಾಕಬೇಕು, ಸಿಂಗ್ಯುಲರ್ ಇದ್ದರೆ ವಾಸ್ ಹಾಕಬೇಕು. ಸೊ ಜೊತೆಗೆ ಇದನ್ನು ಹಾಕಿ ಕೊನೆಗೆ ಬೈ ಹಿಮ್, ಬೈ ದೆಮ್, ಬೈ ಮೀ ಅಂತ ಈ ರೀತಿ ಚೇಂಜ್ ಮಾಡ್ಕೋಬೇಕು. ಸೊ ಚೇಂಜ್ ಮಾಡಿಕೊಂಡ್ರೆ ಇದು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಆಗುತ್ತೆ. ನೀವು ಆಕ್ಟಿವ್ ವಾಯ್ಸ್ ನೋಡ್ಕೊಳ್ಳಿ, ಆಗ ನಿಮಗೆ ಅದರ ಒಂದು ಕ್ಲಾರಿಟಿ ಬರುತ್ತೆ. ಸೊ ನೆಕ್ಸ್ಟ್ ನಾವೇನು ಮಾಡೋಣ ಅಂದರೆ ಪರ್ಫೆಕ್ಟ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಮತ್ತು ಪಾಸ್ಟ್ ಪರ್ಫೆಕ್ಟ್ ಹೇಗೆ ಈ ಟೆನ್ಸ್ಗಳನ್ನ ಚೇಂಜ್ ಮಾಡೋದು, ಈ ಆಕ್ಟಿವ್ ವಾಯ್ಸ್ನ ಪ್ಯಾಸಿವ್ ವಾಯ್ಸ್ಗೆ ಹೇಗೆ ಮಾಡೋದು ಅಂತ ಲರ್ನ್ ಮಾಡೋಣ. ಸೊ ಈಗ ಆಲ್ರೆಡಿ ನಾವು ಸಿಂಪಲ್ ಟೆನ್ಸ್ ಹಾಗೆ ಕಂಟಿನ್ಯೂಯಸ್ ಟೆನ್ಸ್, ಫ್ಯೂಚರ್ ಕಂಟಿನ್ಯೂಯಸ್ ಟೆನ್ಸ್ ಪ್ಯಾಸಿವ್ ವಾಯ್ಸ್ ಯೂಸ್ ಆಗಲ್ಲ. ಸೊ ಅದು ಎಲ್ಲೂ ಬಳಕೆಯಲ್ಲೂ ಇಲ್ಲ. ಸೊ ಹಂಗಾಗಿ ನಾವು ಅದ್ರ ಬಗ್ಗೆ ಹೆಚ್ಚು ವರಿ ಆಗೋದೇನು ಬೇಡ. ನಾವು ಫ್ಯೂಚರ್ ಕಂಟಿನ್ಯೂಯಸ್ ಟೆನ್ಸ್ನ ಲರ್ನ್ ಮಾಡೋ ನೀಡ್ ಇರೋದಿಲ್ಲ ಪ್ಯಾಸಿವ್ ವಾಯ್ಸ್ಗೆ. ಸೊ ನಾವು ನೆಕ್ಸ್ಟು ಪರ್ಫೆಕ್ಟ್ ಟೆನ್ಸ್ಗೆ ಹೋಗೋಣ. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಸೊ ಇದ್ರ ಬಗ್ಗೆ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನ ಸೆಂಟೆನ್ಸಸ್ನ ಹೇಗೆ ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಮಾಡೋದು ಅನ್ನೋದನ್ನು ನೋಡೋಣ. ಸೊ ಫಸ್ಟ್ ಎಕ್ಸಾಂಪಲ್ ನೋಡೋಣ. ನೋಡಿ, ಐ ಹ್ಯಾವ್ ಡನ್ ಮೈ ಜಾಬ್. ಐ ಹ್ಯಾವ್ ಡನ್ ಮೈ ಜಾಬ್. ಸೊ ಇಲ್ಲಿ ಸಬ್ಜೆಕ್ಟ್, ಮೈ ಜಾಬ್ ಅನ್ನೋದು ಆಬ್ಜೆಕ್ಟ್. ಸೊ ಇದನ್ನೇನು ಮಾಡೋಣ, ಮೈ ಜಾಬ್ ಓಕೆ, ಇಲ್ಲಿ ನೋಡ್ಕೋಬೇಕು. ಮೈ ಜಾಬ್ ಅನ್ನೋದು ಸಿಂಗ್ಯುಲರ್, ಹಂಗಾಗಿ ಇಲ್ಲಿ ಸಿಂಗ್ಯುಲರ್ ಜೊತೆಯಲ್ಲಿ ಈ ಟೆನ್ಸಲ್ಲಿ ಮಾತ್ರ ಇದನ್ನು ನೋಡ್ಕೊಳ್ಳಿ. ಇದು ಬಂದರೆ ಈ ಥರ ಸೆಂಟೆನ್ಸ್ ನಿಮಗೆ ಸಿಕ್ತಂದರೆ ಅದು ಪ್ರೆಸೆಂಟ್ ಪರ್ಫೆಕ್ಟ್ ಅಂತ. ಈ ಥರ ಸೆಂಟೆನ್ಸ್ ಬಂದಾಗ ಸಿಂಗ್ಯುಲರ್ ಜೊತೆಗೆ ಹ್ಯಾಸ್ ಯೂಸ್ ಮಾಡಿ, ಪ್ಲೂರಲ್ ಜೊತೆಗೆ ಹ್ಯಾವ್ ಯೂಸ್ ಮಾಡಿ. ಬಟ್ ಐ ಜೊತೆಗೆ ಹ್ಯಾವ್ ಯೂಸ್ ಮಾಡಬೇಕು. ಐ ವಿ ಯು ದೇ ಜೊತೆಗೆ ನೀವೇನು ಮಾಡಬೇಕು, ಹ್ಯಾವ್ ಯೂಸ್ ಮಾಡಿ. ಹಿ ಶಿ ಇಟ್ ಜೊತೆಗೆ ಹ್ಯಾಸ್ ಯೂಸ್ ಮಾಡಿ. ಇವಾಗ ಸದ್ಯಕ್ಕೆ ಮೈ ಜಾಬ್ ಅನ್ನೋದು ಇಟ್ ಆಗುತ್ತೆ, ಹಿ ಶಿ ಇಟ್ಟಲ್ಲಿ ಇಟ್ ಆಗುತ್ತೆ. ಸೊ ಹ್ಯಾಸ್ ಯೂಸ್ ಮಾಡಿ. ಸೊ ಹ್ಯಾಸ್, ಅದ್ರ ಜೊತೆಗೆ ಒಂದು ಎಕ್ಸ್ಟ್ರಾ ವರ್ಡ್ ಯೂಸ್ ಮಾಡಬೇಕು, ಆ್ಯಡ್ ಮಾಡಬೇಕು, ಅದು ಬೀನ್ ಅಂತ. ಬೀನ್. ಓಕೆ, ಮೈ ಜಾಬ್ ಹ್ಯಾಸ್ ಬೀನ್. ಇಲ್ಲಿ ಆಲ್ರೆಡಿ ಆಕ್ಟಿವ್ ವಾಯ್ಸಲ್ಲೇ ನಮಗೆ ಪಾಸ್ಟ್ ಪಾರ್ಟಿಸಿಪಲ್ ಬಂದ್ಬಿಟ್ಟಿರುತ್ತೆ. ಆಕ್ಟಿವ್ ವಾಯ್ಸಲ್ಲೇ ಪಾಸ್ಟ್ ಪಾರ್ಟಿಸಿಪಲ್ ಬಂದಿರೋದ್ರಿಂದ ನಾವು ಅಷ್ಟು ವರಿ ಆಗಬೇಕಾಗಿಲ್ಲ. ಮೈ ಜಾಬ್ ಹ್ಯಾಸ್ ಬೀನ್ ಡನ್ ಬೈ ಐ ಇದೆಯಲ್ಲ ಅದನ್ನು ಮೀ ಮಾಡಿ. ಓಕೆ, ಮೈ ಜಾಬ್ ಹ್ಯಾಸ್ ಬೀನ್ ಡನ್ ಬೈ ಮೀ ಅಂತ. ಓಕೆ, ಹಾಗೆ ಮಾಡ್ಕೋಬೇಕು ನೀವು. ಓಕೆ, ಈ ರೀತಿ ಮಾಡ್ಬೋದು. ಮತ್ತು ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಇದರಲ್ಲೇ ವಿ ಹ್ಯಾವ್ ಡನ್ ಅವರ್ ಡ್ಯೂಟಿ. ವಿ ಹ್ಯಾವ್ ಡನ್ ಅವರ್ ಡ್ಯೂಟಿ ಅಂತ. ವಿ ಹ್ಯಾವ್ ಡನ್ ಅವರ್ ಡ್ಯೂಟಿ. ಸೊ ಇಲ್ಲಿ ನೋಡ್ಕೋಬೇಕು, ವಿ ಅನ್ನೋದು ಸಬ್ಜೆಕ್ಟು, ಅವರ್ ಡ್ಯೂಟಿ ಅನ್ನೋದು ಆಬ್ಜೆಕ್ಟ್. ಸೊ ನಾವು ಅವರ್ ಡ್ಯೂಟಿಯಿಂದ ಸ್ಟಾರ್ಟ್ ಮಾಡೋಣ. ಅವರ್ ಡ್ಯೂಟಿ. ಸೊ ಇಲ್ಲಿ ಇದು ಅವರ್ ಡ್ಯೂಟಿ ಅನ್ನೋದು ಸಿಂಗ್ಯುಲರ್, ಹಿ ಶಿ ಇಟ್ಗೆ ಬರುತ್ತೆ. ಸೊ ಅವರ್ ಡ್ಯೂಟಿ ಹ್ಯಾಸ್ ಜೊತೆಗೆ ಎಕ್ಸ್ಟ್ರಾ ಒಂದು ವರ್ಡ್ ಆ್ಯಡ್ ಮಾಡಬೇಕು ಈ ಟೆನ್ಸಲ್ಲಿ, ಪ್ರೆಸೆಂಟ್ ಪರ್ಫೆಕ್ಟಲ್ಲಿ ಬೀನ್.
ಬೀನ್. ಇದರಲ್ಲಿ ಆಲ್ರೆಡಿ ನಾನು ಇದರಲ್ಲಿ ಹೇಳಿದಾಗೆ ಆಕ್ಟಿವ್ ವಾಯ್ಸಲ್ಲೇ ನಿಮಗೆ ಪಾಸ್ಟ್ ಪಾರ್ಟಿಸಿಪಲ್ಲೇ ಬಂದಿರುತ್ತೆ. ಸೊ ಅದನ್ನು ಹಾಗೆ ಹಾಕಿ ಡನ್ ಬೈ ವಿ ಹ್ಯಾವ್ ಡನ್ ಅವರ್ ಡ್ಯೂಟಿ ಹ್ಯಾಸ್ ಬೀನ್ ಡನ್. ವಿ ಇರೋದು ಅಸ್ ಮಾಡಬೇಕು. ಓಕೆ, ವಿ ಬಂದಾಗೆಲ್ಲ ಜ್ಞಾಪಕ ಇರಲಿ, ಅಸ್ ಅಂತ ಮಾಡಿ. ಅವರ್ ಡ್ಯೂಟಿ ಹ್ಯಾಸ್ ಬೀನ್ ಡನ್ ಬೈ ಅಸ್. ಓಕೆ, ಸೊ ಇನ್ನೊಂದು ನೋಡೋಣ. ದೇ ಹ್ಯಾವ್ ವಾಶ್ಡ್ ದೇರ್ ಕ್ಲೋತ್ಸ್. ದೇ ಹ್ಯಾವ್ ವಾಶ್ಡ್ ದೇರ್ ಕ್ಲೋತ್ಸ್. ಇಲ್ಲಿ ನೋಡಿ, ದೇ ಅನ್ನೋದು ಸಬ್ಜೆಕ್ಟ್ ಇರುತ್ತೆ, ಕ್ಲೋತ್ಸ್ ಅನ್ನೋದು ಆಬ್ಜೆಕ್ಟ್ ಇರುತ್ತೆ. ನಾವೇನು ಮಾಡಬೇಕು, ಕ್ಲೋತ್ಸ್ ಇಂದ ಸ್ಟಾರ್ಟ್ ಮಾಡಬೇಕು. ಕ್ಲೋತ್ಸ್, ದೇರ್ ಕ್ಲೋತ್ಸ್. ಓಕೆ, ಸೊ ದೇರ್ ಕ್ಲೋತ್ಸ್ ಅಂತಾನೆ ಸ್ಟಾರ್ಟ್ ಮಾಡಿ. ದೇರ್ ಕ್ಲೋತ್ಸ್. ಈ ದೇರ್ ಕ್ಲೋತ್ಸ್ ಅನ್ನೋದಿಲ್ಲ ಏನಾಗುತ್ತೆ, ಇದು ಪ್ಲೂರಲ್ ಇದು. ಸೊ ಹಾಗಾಗಿ ನೀವು ಹ್ಯಾಸ್ ಯೂಸ್ ಮಾಡೋಂಗಿಲ್ಲ, ಇಲ್ಲಿ ಹ್ಯಾವ್ ಯೂಸ್ ಮಾಡಬೇಕು. ಹ್ಯಾವ್ ಎಕ್ಸ್ಟ್ರಾ ಏನು ನೀವು ಆ್ಯಡ್ ಮಾಡಬೇಕು ಈ ಟೆನ್ಸಲ್ಲಿ, ಬೀನ್. ಸೊ ಪಾಸ್ಟ್ ಪಾರ್ಟಿಸಿಪಲ್ ಆಲ್ರೆಡಿ ಇಲ್ಲಿ ಬಂದಿದೆ. ದೇರ್ ಕ್ಲೋತ್ಸ್ ಹ್ಯಾವ್ ಬೀನ್ ವಾಶ್ಡ್ ಬೈ. ದೇ ಇರೋದನ್ನ ದೆಮ್ ಮಾಡಿ, ದೆಮ್ ಅಷ್ಟೇ. ದೇರ್ ಕ್ಲೋತ್ಸ್ ಹ್ಯಾವ್ ಬೀನ್ ವಾಶ್ಡ್ ಬೈ ದೆಮ್. ಇನ್ನೊಂದು ಎಕ್ಸಾಂಪಲ್ ನೋಡೋಣ. ರಾಜು ಹ್ಯಾಸ್ ಬ್ರೋಕನ್ ದ ವಿಂಡೋ. ರಾಜು ಹ್ಯಾಸ್ ಬ್ರೋಕನ್ ದ ವಿಂಡೋ. ಓಕೆ, ಇಲ್ಲಿ ರಾಜು ಅನ್ನೋದು ಸಬ್ಜೆಕ್ಟು, ದ ವಿಂಡೋ ಅನ್ನೋದು ಆಬ್ಜೆಕ್ಟ್. ಇದನ್ನೇನು ಮಾಡಿ, ದ ವಿಂಡೋ ಅಂತ ಸ್ಟಾರ್ಟ್ ಮಾಡಿ. ದ ವಿಂಡೋ ಸಿಂಗ್ಯುಲರ್ ಅಲ್ವಾ, ವಿಂಡೋ ಹ್ಯಾಸ್ ಯೂಸ್ ಮಾಡಿ. ದ ವಿಂಡೋ ಬೀನ್ ಆ್ಯಡ್ ಮಾಡಿ. ದ ವಿಂಡೋ ಹ್ಯಾಸ್ ಬೀನ್ ಬ್ರೋಕನ್. ಇಲ್ಲಿ ಆಲ್ರೆಡಿ ಬ್ರೋಕನ್ ಅಂತ. ಸೊ ಇಲ್ಲೇನು ಮಾಡಬೇಕು, ಹ್ಯಾಸ್ ಬೀನ್ ಬ್ರೋಕನ್ ಅಂತಾನೆ ಹಾಗೆ ಆಡಿ. ಬ್ರೋಕನ್ ಬೈ ಯಾರಿಂದ, ರಾಜು. ಹೆಸರು ಬಂದಾಗ ಏನು ಚೇಂಜ್ ಮಾಡಬೇಕಾಗಿಲ್ಲ, ಹಾಗೆ ಹಾಕ್ಬೋದು. ದ ವಿಂಡೋ ಹ್ಯಾಸ್ ಬೀನ್ ಬ್ರೋಕನ್ ಬೈ ರಾಜು. ಓಕೆ, ಸೊ ಹೀಗೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ನಾವು ಈ ರೀತಿ ಚೇಂಜ್ ಮಾಡ್ಬೋದು. ಹಾಗೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಬಂದಾಗ ಹೇಗೆ ಚೇಂಜ್ ಮಾಡೋದು ಪ್ಯಾಸಿವ್ ವಾಯ್ಸ್ಗೆ ಅಂತ ಹೇಳ್ಕೊಡ್ತೀನಿ. ಸೊ ಇಲ್ಲೇ ಕೆಲವು ಚೇಂಜಸ್ ಮಾಡಿ ಹೇಳ್ಕೊಡ್ತೀನಿ ನಿಮಗೆ, ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗಲಿ ಅಂತ. ನೋಡಿ, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಬಂದಾಗ, ಸೊ ಇಲ್ಲಿ ನೋಡಿ, ಇಲ್ಲಿ ಏನಾಗುತ್ತೆ ಗೊತ್ತಾ. ಸೊ ಲೆಟ್ ಮಿ ಚೇಂಜ್ ದ ಕ್ವಶನ್ಸ್ ನಾವು ಫಸ್ಟ್. ಓಕೆ, ಐ ಹ್ಯಾವ್ ಡನ್ ಮೈ ಜಾಬ್. ಸೊ ಇಲ್ಲಿ ನಾನೇನು ಮಾಡ್ತೀನಿ, ಐ ಹ್ಯಾಡ್ ಡನ್ ಮೈ ಜಾಬ್. ಇಲ್ಲಿ ಪಾಸ್ಟ್ ಪರ್ಫೆಕ್ಟ್ ಅಂದರೆ ಹ್ಯಾಡ್ ಬರುತ್ತೆ. ಓಕೆ, ವಿ ಹ್ಯಾವ್ ಡನ್ ಅಂತಿದೆ, ವಿ ಹ್ಯಾಡ್ ಡನ್ ಅಂತ ಮಾಡ್ತೀನಿ. ಓಕೆ, ಹಾಗೆ ದೇ ಹ್ಯಾವ್ ವಾಶ್ಡ್ ದೇರ್ ಕ್ಲೋತ್ಸ್ ಅಂತ ಇದೆ, ಇಲ್ಲಿ ದೇ ಹ್ಯಾಡ್ ಅಂತ ಮಾಡ್ತೀನಿ. ಓಕೆ, ಹಾಗೆ ರಾಜು ಹ್ಯಾಸ್ ಬ್ರೋಕನ್ ದ ವಿಂಡೋ ಅಂತಿದೆ, ಇಲ್ಲಿ ರಾಜು ಹ್ಯಾಡ್ ಅಂತ ಮಾಡ್ತೀನಿ. ನೋಡೋಣ ಇದು ಹೇಗೆ ಚೇಂಜ್ ಆಗುತ್ತೆ ಅಂತ. ಓಕೆ, ಸೊ ಇಲ್ಲಿ ಫಸ್ಟ್ ಕ್ವಶನ್ಗೆ ಬನ್ನಿ. ಐ ಹ್ಯಾಡ್ ಡನ್ ಮೈ ಜಾಬ್. ಓಕೆ, ಐ ಹ್ಯಾಡ್ ಡನ್ ಮೈ ಜಾಬ್. ಸೊ ಈಗೇನಾಗುತ್ತೆ, ಮೈ ಜಾಬ್ ಇಲ್ಲಿ ಜಸ್ಟ್ ಪಾಸ್ಟ್ ಪರ್ಫೆಕ್ಟ್ ಅಲ್ವಾ, ಅದಕ್ಕೆ ನಾನೇನು ಮಾಡ್ತೀನಿ, ಇಲ್ಲಿ ಹ್ಯಾಸ್ ಇತ್ತಲ್ವ ಆ ಜಾಗದಲ್ಲಿ ಹ್ಯಾಡ್ ಹಾಕ್ತೀನಿ. ಓಕೆ, ಐ ಹ್ಯಾಡ್ ಡನ್ ಮೈ ಜಾಬ್ ಹ್ಯಾಡ್ ಬೀನ್ ಡನ್ ಬೈ ಮೀ. ಓಕೆ, ಅಷ್ಟೇ. ಇಲ್ಲಿ ಹ್ಯಾಸ್ ಇತ್ತಲ್ವ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ, ಇಲ್ಲಿ ಹ್ಯಾಸ್ ಇತ್ತು, ಇಲ್ಲಿ ಹ್ಯಾಡ್ ಆಗುತ್ತೆ. ಹ್ಯಾಡು ಎಲ್ಲಾದ್ರ ಜೊತೆ ಯೂಸ್ ಮಾಡ್ಬೋದು. ಐ, ವಿ, ಯು, ದೇ, ಈ, ಶೀಟ್, ಸಿಂಗ್ಯುಲರ್ ಪ್ಲೂರಲ್ ಎಲ್ಲಾದ್ರ ಜೊತೆಗೂ ಹ್ಯಾಡ್ ಯೂಸ್ ಮಾಡ್ಬೋದು. ಹಾಗೆ ಸೆಕೆಂಡ್ ಎಕ್ಸಾಂಪಲ್ ಬನ್ನಿ. ವಿ ಹ್ಯಾಡ್ ಡನ್ ಅವರ್ ಡ್ಯೂಟಿ. ಸೊ ಅವರ್ ಡ್ಯೂಟಿ ಇಲ್ಲಿ ಹ್ಯಾಸ್ ಇತ್ತು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ, ಇಲ್ಲಿ ನಾನೇನು ಮಾಡ್ತೀನಿ, ಹ್ಯಾಡ್ ಅಂತ ಮಾಡ್ತೀನಿ ಅಷ್ಟೇ. ವಿ ಹ್ಯಾಡ್ ಡನ್ ಅವರ್ ಡ್ಯೂಟಿ ಹ್ಯಾಡ್ ಬೀನ್ ಆ್ಯಡ್ ಮಾಡ್ತೀಯಾ, ಡನ್ ಹಾಗೆ ಇರಲಿ. ಅವರ್ ಡ್ಯೂಟಿ ಹ್ಯಾಡ್ ಬೀನ್ ಡನ್ ಬೈ ಅಸ್. ಇಲ್ಲಿ ದೇ ಹ್ಯಾಡ್ ವಾಶ್ಡ್ ದೇರ್ ಕ್ಲೋತ್ಸ್, ಇಲ್ಲಿ ನಾನು ಏನು ಮಾಡ್ತೀನಿ, ಇಲ್ಲೂ ಹ್ಯಾಡ್ ಮಾಡ್ತೀನಿ. ಓಕೆ, ಸೊ ಹೆಂಗೆ ಬರುತ್ತೆ, ದೇ ಹ್ಯಾಡ್ ವಾಶ್ಡ್ ದೇರ್ ಕ್ಲೋತ್ಸ್ ಹ್ಯಾಡ್ ಬೀನ್. ಹ್ಯಾಡ್ ನಾನು ಪಾಸ್ಟ್ ಪರ್ಫೆಕ್ಟ್ ಆಗಿರೋದ್ರಿಂದ ಇಲ್ಲಿ ಹ್ಯಾಡ್ ಬಂದಾಗ ಇಲ್ಲೂ ಹ್ಯಾಡ್ ಬರಬೇಕು. ಆಕ್ಟಿವ್ ವಾಯ್ಸಲ್ಲಿ ಹ್ಯಾಡ್ ಬಂದಾಗ ಪ್ಯಾಸಿವ್ ವಾಯ್ಸಲ್ಲೂ ಹ್ಯಾಡೇ ಬರಬೇಕು. ದೇರ್ ಕ್ಲೋತ್ಸ್ ಹ್ಯಾಡ್ ಬೀನ್
ವಾಶ್ಡ್ ಬೈ ದೆಮ್. ಬೀನ್ ಅನ್ನೋದು ಎಕ್ಸ್ಟ್ರಾ ಆ್ಯಡ್ ಆಗಿದೆ. ಹಾಗೆ ಇಲ್ಲಿ ನೋಡಿ, ರಾಜು ಹ್ಯಾಡ್ ಬ್ರೋಕನ್ ದ ವಿಂಡೋ. ಓಕೆ, ಸೊ ಇಲ್ಲೂ ಅಷ್ಟೇ, ದ ವಿಂಡೋ ಹ್ಯಾಡ್ ಬೀನ್ ಬ್ರೋಕನ್ ಬೈ ರಾಜು. ಓಕೆ, ದ ವಿಂಡೋ ಹ್ಯಾಡ್ ಬೀನ್ ಬ್ರೋಕನ್ ಬೈ ರಾಜು. ಈ ಹೇಗೆ ನಾವು ಪಾಸ್ಟ್ ಪರ್ಫೆಕ್ಟ್ ಅಂತ ಕಂಡುಹಿಡಿಬಹುದು ಸೆಂಟೆನ್ಸ್ನ ಅಂತ ಹೇಳಿದ್ರೆ, ಇಲ್ಲಿ ಹ್ಯಾಡ್ ಪ್ಲಸ್ ಪಾಸ್ಟ್ ಪಾರ್ಟಿಸಿಪಲ್ ಬಂದಿರುತ್ತೆ. ಓಕೆ, ಹ್ಯಾಡ್ ಡನ್, ಹ್ಯಾಡ್ ವಾಶ್ಡ್, ಹ್ಯಾಡ್ ಬ್ರೋಕನ್ ಇರುತ್ತೆ. ಈ ಥರ ಹ್ಯಾಡ್ ಪ್ಲಸ್ ಪಾಸ್ಟ್ ಪಾರ್ಟಿಸಿಪಲ್ ಬಂದಾಗ ಹ್ಯಾಡ್ ಬೀನ್ ಅಂತ ಮಾಡಬೇಕು. ಐ ಹ್ಯಾಡ್ ಡನ್ ಮೈ ಜಾಬ್ ಹ್ಯಾಡ್ ಬೀನ್ ಡನ್ ಬೈ ಮೀ. ಓಕೆ, ವಿ ಹ್ಯಾಡ್ ಡನ್ ಅವರ್ ಡ್ಯೂಟಿ had been done by us. They had washed their clothes had been washed by them. Raju had broken the window had been broken by Raju. ಇಲ್ಲಿ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲಿ ಇರೋ ಥರ ಸಿಂಗ್ಯುಲರ್ಗೆಲ್ಲ ಹ್ಯಾಸ್, ಹಾಗೆ ಪ್ಲೂರಲ್ಗೆ ಹ್ಯಾವ್ ಮತ್ತು ಐ ಜೊತೆ ಹ್ಯಾವ್ ಈ ಥರ ಏನಿಲ್ಲ. ಹ್ಯಾಡ್ ಅನ್ನೋದು ಎಲ್ಲದ್ರ ಜೊತೆ ಯೂಸ್ ಮಾಡಿ, ಬೀನ್ ಅನ್ನೋದನ್ನ ಎಕ್ಸ್ಟ್ರಾ ಆ್ಯಡ್ ಮಾಡಿ, ಪಾಸ್ಟ್ ಪಾರ್ಟಿಸಿಪಲ್ ಆಲ್ರೆಡಿ ಇಲ್ಲಿ ಪ್ರೆಸೆಂಟ್ ಇದರಲ್ಲಿ ಆಕ್ಟಿವ್ ಸೆಂಟೆನ್ಸಲ್ಲಿ ಬಂದಿರುತ್ತೆ, ಅದನ್ನೇ ಹಾಗೆ ಆ್ಯಡ್ ಮಾಡಿ ಅಷ್ಟೇ. ಇಲ್ಲಿ ನೀವು ಜ್ಞಾಪಕ ಇಟ್ಕೋಬೇಕಾಗಿರೋದು, ಪ್ರೆಸೆಂಟ್ ಸಿಂಪಲ್ ಬಂದಾಗ ಹ್ಯಾಸ್ ಬೀನ್ ಹ್ಯಾವ್ ಬೀನ್ ಅಂತ ಬರುತ್ತೆ. ಪಾಸ್ಟ್ ಪರ್ಫೆಕ್ಟ್ ಸೆಂಟೆನ್ಸ್ ಬಂದಾಗ ಇದನ್ನು ಹ್ಯಾಡ್ ಬೀನ್ ಅಂತ ಮಾಡ್ಕೋಬೇಕು. ಸೊ ಈ ಸೆಂಟೆನ್ಸ್ನ ಚೆನ್ನಾಗಿ ಸ್ಟಡಿ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ನಮಗೆ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್, ಅದು ಪ್ಯಾಸಿವ್ ಅದೇನೋ ಅಷ್ಟೇನು ಯೂಸ್ ಇಲ್ಲ, ನಾವು ಅದನ್ನು ಕರೆಂಟ್ ಗ್ರಾಮರಲ್ಲಿ ಅಷ್ಟಾಗಿ ಯೂಸ್ ಮಾಡಲ್ಲ. ಸೊ ಹಾಗಾಗಿ ನೆಕ್ಸ್ಟ್ ಮೋಡಲ್ ವರ್ಬ್ ಇರುತ್ತಲ್ವಾ, ಈ ಮೋಡಲ್ ವರ್ಬ್ನ ಹೇಗೆ ನಾವು ಪ್ಯಾಸಿವ್ ವಾಯ್ಸ್ಗೆ ಮಾಡೋದು ಅನ್ನೋದನ್ನು ಒಂದೆರಡು ಎಕ್ಸಾಂಪಲ್ ಮುಖಾಂತರ ನಿಮಗೆ ಹೇಳ್ಕೊಡ್ತೀನಿ. ಸೊ ಇಲ್ಲಿ ಕೊಡ್ತಾ ಇರೋ ಎಕ್ಸಾಂಪಲ್ಸ್ನ ಚೆನ್ನಾಗಿ ಸ್ಟಡಿ ಮಾಡಬೇಕು ಮತ್ತು ಆ ರೂಲ್ಸ್ ಫಾಲೋ ಮಾಡಬೇಕು. ಸೊ ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ರೂಲ್ಸ್ ಏನಿದೆ ಅದನ್ನು ನೀಟಾಗಿ ನಾವು ಫಾಲೋ ಮಾಡಿಕೊಂಡಾಗ ನಮಗೆ ಈಸಿ ಆಗುತ್ತೆ, ಅದನ್ನು ಮಾಡೋದು ಈಸಿ ಆಗುತ್ತೆ. ಸೊ ಮೊದಲನೇದಾಗಿ ಮೋಡಲ್ ವರ್ಬ್ ಜೊತೆ ಹೇಗೆ ಆಕ್ಟಿವ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್ ಮಾಡೋದು ನೋಡೋಣ. ಸೊ ಒಂದು ಎಕ್ಸಾಂಪಲ್ ತೊಗೊತೀನಿ ನಿಮಗೆ. ಮೊದಲನೇದಾಗಿ, ಐ ಕ್ಯಾನ್ ಡೂ ಮೈ ಜಾಬ್. ಐ ಕ್ಯಾನ್ ಡೂ ಮೈ ಜಾಬ್. ಓಕೆ, ನೋಡಿ ಈ ಥರ ಬರುತ್ತೆ ಅಂದ್ಕೊಳ್ಳಿ. ಇದನ್ನು ಹೇಗೆ ಮಾಡ್ತೀರಾ, ಇಲ್ಲಿ ಕ್ಯಾನ್ ಬಂದಿದೆ ಅಲ್ವಾ, ಇಲ್ಲಿ ಯಾವುದು ಸಬ್ಜೆಕ್ಟು, ಐ ಅನ್ನೋದು ಸಬ್ಜೆಕ್ಟು, ಮೈ ಜಾಬ್ ಅನ್ನೋದು ಆಬ್ಜೆಕ್ಟು. ಇದನ್ನು ರಿವರ್ಸ್ ಮಾಡಿ. ಸೊ ಮೈ ಜಾಬ್, ಕ್ಯಾನ್ ಡೂ ಇದೆಯಲ್ಲ, ಕ್ಯಾನ್ ಹಾಗೆ ಇಡಿ, ಬಿ ಆ್ಯಡ್ ಮಾಡಿ. ಓಕೆ, ಡೂ ದ ಥರ್ಡ್ ಫಾರ್ಮ್ ಮಾಡ್ಕೊಳ್ಳಿ. ಮೈ ಜಾಬ್ ಕ್ಯಾನ್ ಬಿ, ಇದು ಯಾವುದೇ ಬರಲಿ, ಸಿಂಗ್ಯುಲರ್ ಪ್ಲೂರಲ್ ಯಾವುದೇ ಬರಲಿ, ಕ್ಯಾನೇ ಬರುತ್ತೆ ಅದ್ರ ಜೊತೆ. ಓಕೆ, ಐ ಕ್ಯಾನ್ ಡೂ ಮೈ ಜಾಬ್ ಕ್ಯಾನ್ ಬಿ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೀರಾ. ಡೂನ ಥರ್ಡ್ ಫಾರ್ಮ್ ಏನು, ಡೂ ಡಿಡ್ ಡನ್, ಕ್ಯಾನ್ ಬಿ ಡನ್ ಬೈ ಮೀ, ಐ ಇರೋದು ಮೀ ಅಂತ ಮಾಡ್ಕೋಬೇಕು. ಓಕೆ, ಸೊ ಇನ್ನೊಂದು ಎಕ್ಸಾಂಪಲ್ ನೋಡೋಣ. he could speak English. ಇಲ್ಲ ದೇ ಅಂತ ಮಾಡ್ಕೊಳ್ಳೋಣ. ದೇ ಕುಡ್ ಸ್ಪೀಕ್ ಇಂಗ್ಲಿಷ್. ಓಕೆ, ದೇ ಕುಡ್ ಸ್ಪೀಕ್ ಇಂಗ್ಲಿಷ್. ದೇ ಅನ್ನೋದು ಸಬ್ಜೆಕ್ಟು, ಇಂಗ್ಲಿಷ್ ಅನ್ನೋದು ಆಬ್ಜೆಕ್ಟ್. ಓಕೆ, ಸೊ ಇಂಗ್ಲಿಷ್ನ ಹಾಗೆ ತಗೊಳ್ಳಿ, ಇಂಗ್ಲಿಷ್. ಕುಡ್ ಹಾಗೆ ಬರಲಿ, ಬಿ ಆ್ಯಡ್ ಮಾಡ್ಕೊಳ್ಳಿ. ಸ್ಪೀಕ್ನ ಥರ್ಡ್ ಫಾರ್ಮ್ ನೋಡ್ಕೊಳ್ಳಿ, ಸ್ಪೀಕ್, ಸ್ಪೋಕ್, ಸ್ಪೋಕನ್. ಇಂಗ್ಲಿಷ್ ಕುಡ್ ಬಿ ಸ್ಪೋಕನ್ ಬೈ, ದೇ ಇದೆಯಲ್ಲ ಅದನ್ನು ದೆಮ್ ಅಂತ ಮಾಡಿ ಅಷ್ಟೆ. ತುಂಬ ಈಸಿ ಇರುತ್ತೆ ಇದು ಆಕ್ಟಿವ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್. ನೋಡ್ಕೋಬೇಕಷ್ಟೇ ಯಾವ ರೀತಿ ಮಾಡಬೇಕು ಅಂತ. ಇಲ್ಲಿ ಎಕ್ಸ್ಟ್ರಾ ನಾವೇನು ಆ್ಯಡ್ ಮಾಡ್ತಾ ಇದ್ದೀವಿ, ಬಿ ಆ್ಯಡ್ ಮಾಡ್ತಾ ಇದ್ದೀವಿ. ಚೇಂಜ್ ಏನು ಮಾಡ್ತಾ ಇದ್ದೀವಿ, ಸಬ್ಜೆಕ್ಟ್ ಆ್ಯಂಡ್ ಆಬ್ಜೆಕ್ಟ್ ಚೇಂಜ್ ಮಾಡಿಕೊಂಡು ಈ ವರ್ಬ್ ಇರುತ್ತಲ್ಲ, ಈ ವರ್ಬ್ನ ಮೇನ್ ವರ್ಬ್ನ ಥರ್ಡ್ ಫಾರ್ಮ್ಗೆ ಕನ್ವರ್ಟ್ ಮಾಡ್ತಾ ಇದ್ದೀವಿ. ಸ್ಪೀಕ್ ಇರೋದು ಸ್ಪೋಕನ್ ಆಗಿದೆ ನೋಡ್ಕೊಳ್ಳಿ, ಡೂ ಇರೋದು ಡನ್ ಆಗಿದೆ. ಇದು ಭಾಳ ಇಂಪಾರ್ಟೆಂಟ್. ಸೊ ಯಾವುದೇ ಕಾರಣಕ್ಕೂ ಪ್ಯಾಸಿವ್ ವಾಯ್ಸಲ್ಲಿ ಫಸ್ಟ್ ಫಾರ್ಮ್ ಸೆಕೆಂಡ್ ಫಾರ್ಮ್ ಯೂಸ್ ಮಾಡಬಾರ್ದು. ಸೊ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಯು ಶುಡ್ ರೆಸ್ಪೆಕ್ಟ್ ಯುವರ್ ಟೀಚರ್. ಯು ಶುಡ್ ರೆಸ್ಪೆಕ್ಟ್ ಯುವರ್ ಟೀಚರ್. ಓಕೆ, ಇಲ್ಲಿ ಯು ಅನ್ನೋದು ಸಬ್ಜೆಕ್ಟ್, ಯುವರ್ ಟೀಚರ್ ಅನ್ನೋದು ಆಬ್ಜೆಕ್ಟ್. ಸೊ ಅದನ್ನು ತಗೊಳ್ಳಿ. ಓಕೆ, ಯುವರ್ ಟೀಚರ್ ಶುಡ್ ಇದೆ ಅಲ್ಲ, ಶುಡ್ ಹಾಗೆ ಇಡಿ. ಎಕ್ಸ್ಟ್ರಾ ಏನು ಆ್ಯಡ್ ಮಾಡ್ತೀರಾ, ಬಿ, ಶುಡ್ ಬಿ. ರೆಸ್ಪೆಕ್ಟ್ನ ಥರ್ಡ್ ಫಾರ್ಮ್ ನೋಡಿ, ಶುಡ್ ಬಿ ರೆಸ್ಪೆಕ್ಟೆಡ್.
ಬೈ ಯು ಅಂತ. ಓಕೆ, ಯು ಶುಡ್ ರೆಸ್ಪೆಕ್ಟ್ ಯುವರ್ ಟೀಚರ್, ಯುವರ್ ಟೀಚರ್ ಶುಡ್ ಬಿ ರೆಸ್ಪೆಕ್ಟೆಡ್ ಬೈ ಯು. ಓಕೆ, ಸೊ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಐ ಮೈಟ್ ವಾಚ್ ಎ ಮೂವಿ. I might watch a movie. ಓಕೆ, ಸೊ ಇಲ್ಲಿ ಯಾವ್ದು ಸಬ್ಜೆಕ್ಟು? ಐ ಅನ್ನೋದು ಸಬ್ಜೆಕ್ಟ್, ಆ ಮೂವಿ ಅನ್ನೋದು ಆಬ್ಜೆಕ್ಟ್. ಮೂವಿಯಿಂದ ತಗೊಳ್ಳಿ. ಆ ಮೂವಿ ಮೈಟ್ ಹಾಗೆ ಬರಲಿ, ಮೈಟ್. ಬಿ ಅನ್ನೋದು ಆ್ಯಡ್ ಮಾಡಬೇಕು, ನಿಮಗೆ ಗೊತ್ತೇ ಇದೆ. ವಾಚ್ನ ಥರ್ಡ್ ಫಾರ್ಮ್, ವಾಚ್ಡ್ ಮೈಟ್ ಬಿ ವಾಚ್ಡ್ ಬೈ ಐ ಇರೋದನ್ನ ಮೀ ಅಂತ ಮಾಡಿ. ಎ ಮೂವಿ ಮೈಟ್ ಬಿ ವಾಚ್ಡ್ ಬೈ ಮೀ. ನೋಡಿ, ಈ ರೀತಿ ಮೋಡಲ್ ವರ್ಬ್ಸ್ ಕ್ಯಾನು, ವಿಲ್, ಕುಡ್, ಮಸ್ಟ್ ಈ ಥರ ಬಂದಾಗ ಹೇಗೆ ಮಾಡಬೇಕು ಅಂದರೆ ಬಿ ಅನ್ನೋದನ್ನು ಆ್ಯಡ್ ಮಾಡಬೇಕು. ಮತ್ತೇನು ಮಾಡಬೇಕು, ಈ ಪ್ರೆಸೆಂಟ್ ಟೆನ್ಸಲ್ಲಿ ಅಂದರೆ ಇನ್ಫಿನಿಟಿವಲ್ಲಿ ಇರುತ್ತಲ್ಲ ಅದು ಸೆಂಟೆನ್ಸು, ಸೊ ಅದನ್ನೇನು ಮಾಡಬೇಕು ನೀವು, ಅದನ್ನು ಥರ್ಡ್ ಫಾರ್ಮ್ಗೆ ಚೇಂಜ್ ಮಾಡಬೇಕು. ಇಲ್ಲಿ ನೋಡಿ, ಡೂ ಡನ್ ಆಗಿದೆ, ಸ್ಪೀಕ್ ಸ್ಪೋಕನ್ ಆಗಿದೆ, ರೆಸ್ಪೆಕ್ಟೆಡ್ ಆಗಿದೆ, ಹಾಗೆ ವಾಚ್ಡ್ ಅಂತ ಆಗಿದೆ. ಓಕೆ, ಎಕ್ಸ್ಟ್ರಾ ಏನು ಆ್ಯಡ್ ಮಾಡಿದ್ದೀರಾ? ಎಲ್ಲ ಸೆಂಟೆನ್ಸಲ್ಲೂ ಬಿ ಅನ್ನೋದನ್ನು ಆ್ಯಡ್ ಮಾಡಿದ್ದೀರಾ. ಕ್ಯಾನ್ ಬಿ, ಕುಡ್ ಬಿ, ಶುಡ್ ಬಿ. ಓಕೆ, ಈ ರೀತಿ ಶುಡ್ ಬಿ, ಹಾಗೆ ಇಲ್ಲಿ ಮೈಟ್ ಬಿ, ಈ ರೀತಿ. ಸೊ ಇಲ್ಲಿ ಪ್ರೆಸೆಂಟ್, ಇಲ್ಲಿ ಸಿಂಗ್ಯುಲರ್ ಪ್ಲೂರಲ್ ಅಂತ ಏನಿಲ್ಲ, ಯಾವ ಮೋಡಲ್ ವರ್ಬ್ ಇದ್ರೂ ಅದ್ರ ಜೊತೆ ನಾವು ಯೂಸ್ ಮಾಡ್ಕೋಬೋದು. ಓಕೆ, ಸೊ ಹೀಗೆ ನಾವು ಆ್ಯಕ್ಟಿವ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್ನ ಭಾಳ ಈಸಿಯಾಗಿ ಮಾಡ್ಬೋದು. ಇದು ನಿಮಗೆ ಒನ್ ಡೇಯಲ್ಲಿ ಎಲ್ಲದೂ ಅರ್ಥ ಆಗಲ್ಲ, ಬಟ್ ಏನು ಮಾಡಬೇಕಂದ್ರೆ ನೀವು ರೂಲ್ಸ್, ಫಸ್ಟಲ್ಲಿ ನಾನು ನಿಮಗೆ 4 ರೂಲ್ಸ್ ಹೇಳಿದ್ನಲ್ವ, ಆ ರೂಲ್ಸ್ನ ಫಾಲೋ ಮಾಡಿ. ಓಕೆ, ಸೊ ಏನು ಮಾಡಬೇಕು, ಫಸ್ಟು ಸಬ್ಜೆಕ್ಟ್ ಮತ್ತು ಆಬ್ಜೆಕ್ಟ್ನ ಫೈಂಡ್ ಮಾಡಿ ಅದನ್ನ ಇಂಟರ್ಚೇಂಜ್ ಮಾಡಬೇಕು. ಸೊ ನೆಕ್ಸ್ಟ್ ಏನು ಮಾಡಬೇಕು, ಟೆನ್ಸ್ ಯಾವ ಟೆನ್ಸಲ್ಲಿದೆ ಅಂತ ನೋಡ್ಕೋಬೇಕು, ಸೆಂಟೆನ್ಸ್ ಯಾವ ಟೆನ್ಸಲ್ಲಿದೆ ಅಂತ ಅದನ್ನ ನೋಡ್ಕೋಬೇಕು. ಸೆಂಟೆನ್ಸ್ ಯಾವ ಟೆನ್ಸಲ್ಲಿದೆ ಅಂತ ನೋಡ್ಕೊಂಡ್ಮೇಲೆ ಥರ್ಡ್ ರೂಲ್ ಏನು ಹೇಳುತ್ತೆ, ಸಿಂಗ್ಯುಲರ್ ವರ್ಬ್ ಯೂಸ್ ಮಾಡಬೇಕಾ, ಪ್ಲೂರಲ್ ವರ್ಬ್ ಯೂಸ್ ಮಾಡಬೇಕಾ, ಆ ಟೆನ್ಸ್ಗೆ ಅಕಾರ್ಡಿಂಗ್ಲಿ, ಆ ಟೆನ್ಸ್ ರೂಲ್ಸ್ ಪ್ರಕಾರ. ಇವಾಗ ಇದರಲ್ಲೆಲ್ಲ ಕಂಟಿನ್ಯೂಯಸ್ ಟೆನ್ಸಲ್ಲಿ ಮತ್ತು ಸಿಂಪಲ್ ಟೆನ್ಸಲ್ಲೆಲ್ಲ ಆಮ್ ಆರ್ ಯೂಸ್ ಮಾಡ್ತೀವಿ ಪ್ಯಾಸಿವ್ ವಾಯ್ಸಲ್ಲಿ. ಸೊ ಅದನ್ನು ನೋಡ್ಕೋಬೇಕು. ಸೊ ಯಾವ ಸಿಂಗ್ಯುಲರ್ ಯೂಸ್ ಮಾಡಬೇಕಾ, ಅಥವಾ ಇದರಲ್ಲಿ ಪರ್ಫೆಕ್ಟ್ ಟೆನ್ಸಲ್ಲಿ ಬಂದರೆ ಪ್ಲೂರಲಲ್ಲಿ ಮತ್ತು ಐ ಜೊತೆ ಹ್ಯಾವ್ ಯೂಸ್ ಮಾಡ್ತೀವಿ, ಮತ್ತು ಸಿಂಗ್ಯುಲರ್ ಹಿ ಶಿ ಇಟ್ ಜೊತೆ ಬಂದರೆ ಹ್ಯಾಸ್ ಯೂಸ್ ಮಾಡ್ತೀವಿ. ಅದನ್ನು ನೋಡ್ಕೋಬೇಕು, ಯಾವ ಸಿಂಗ್ಯುಲರ್ ಪ್ಲೂರಲ್ ವರ್ಬ್ ಹಾಕ್ಬೇಕಂತ. ಸೊ ನೆಕ್ಸ್ಟು ನೀವು ಏನು ನೋಡ್ಕೋಬೇಕು ಅಂದರೆ ಆ್ಯಕ್ಟಿವ್ ಮತ್ತು ಪ್ಯಾಸಿವ್ ವಾಯ್ಸಲ್ಲಿ ನೆಕ್ಸ್ಟ್ ನೀವು ಇರೋವಂತಹ ಒಂದು ಪ್ರೆಸೆಂಟ್ ಟೆನ್ಸಲ್ಲಿ ಇರೋವಂತಹ ಒಂದು ವರ್ಬ್ನ ನೀವು ಪಾಸ್ಟ್ ಪಾರ್ಟಿಸಿಪಲ್ಸ್ಗೆ, ಅಂದರೆ ಮೊದಲನೇದಾಗಿ ನಿಮಗೆ ವರ್ಬ್ಸ್ ಬರಬೇಕು. ಫಸ್ಟ್ ಫಾರ್ಮ್, ಸೆಕೆಂಡ್ ಫಾರ್ಮ್, ಥರ್ಡ್ ಫಾರ್ಮ್ಸ್ ವರ್ಬ್ಸ್ ನಿಮಗೆ ಚೆನ್ನಾಗಿ ಗೊತ್ತಿದ್ರೆ, ಅದಕ್ಕೆ ಇರ್ರೆಗ್ಯುಲರ್ ವರ್ಬ್ಸ್ ಅಂತ ಒಂದು ವಿಡಿಯೋ ಮಾಡಿದ್ದೀನಿ, ಆ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ನೀವು ಚೇಂಜ್ ಮಾಡ್ಬೋದು ಅಂತ. ಅದನ್ನು ನಿಮ್ಗೆ ಗೊತ್ತಿದ್ರೆ ನಿಮ್ಗೆ ಇಲ್ಲಿ ಈಸಿಯಾಗಿ ಮಾಡ್ಬೋದು. ನೀವು ಅದನ್ನು ಒಂದು ಕಡೆ ನೋಟ್ ಮಾಡಿಕೊಂಡು ನ್ಯೂ ಸೆಂಟೆನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ನಿಮಗೆ ಆ್ಯಕ್ಟಿವ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್ ಈಸಿ ಆಗುತ್ತೆ. ಸೊ ಎಕ್ಸಾಮ್ಸಲ್ಲಿ, ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ, ಬೋರ್ಡ್ ಎಕ್ಸಾಮ್ಸಲ್ಲಿ ಇದನ್ನು ಕೇಳ್ತಾನೆ. ಓಕೆ, ಸೊ ಅದಕ್ಕೆ ಇವತ್ತು ಈ ಒಂದು ವಿಡಿಯೋನ ನನಗೆ ಮಾಡಬೇಕು ಅನ್ನಿಸ್ತು. ಮತ್ತು ಈ ವಿಡಿಯೋ ನಿಮಗೆ ಅರ್ಥ ಆಗಿದೆ, ಬಟ್ ಒಂದ್ಸರಿ ಅರ್ಥ ಆಗೋದಿಲ್ಲ, ಬಟ್ ಟ್ರೈ ಮಾಡಬೇಕು. ಸೊ ಬಟ್ ರೂಲ್ಸ್ನ ನಾವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಾಗ ಆಗುತ್ತೆ. ಸೊ ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಇದನ್ನು ಯಾರಿಗೆ ಯೂಸ್ ಆಗುತ್ತೆ ಅವ್ರ ಜೊತೆ ಎಲ್ಲ ಶೇರ್ ಮಾಡಿ. ಹಾಗೆ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹಾಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಸೊ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಯೂಸ್ಫುಲ್ ಆಗಿರುವಂತಹ ಟಾಪಿಕ್ನ ತಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್, ಟೇಕ್ ಕೇರ್ ಆ್ಯಂಡ್ ಬಾಯ್.